7 ಸ್ವರಗಳು, 7 ಸಮುದ್ರಗಳು, 7 ಖಂಡಗಳು, 7 ಕೋಟಿ ಕನ್ನಡಿಗರು. ಜಗತ್ತಿನ ಸಮಸ್ತ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ನಮಸ್ಕಾರ, ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ಎಲ್ಲ ಕನ್ನಡಿಗರಿಗೂ ನಿಮ್ಮ ಯಶ್ ಮಾಡುವ ನಮಸ್ಕಾರಗಳು. ಹಾಯ್, ನಾನು ನಿಮ್ಮ ಶಾನ್ವಿ ಶ್ರೀವಾಸ್ತವ್. ಗೋಲ್ಡನ್ ಸ್ಟಾರ್ ಗಣೇಶ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ನಾನು ನಿಮ್ಮ ವಸಿಷ್ಠ ಮಾತಾಡ್ತಿದ್ದೀನಿ. ನೀವು ಕೇಳ್ತಿದ್ದೀರಾ ನಮ್ಮ ರೇಡಿಯೋ, ಕನ್ನಡದ ಮೊಟ್ಟ ಮೊದಲ ಇಂಟರ್ನ್ಯಾಷನಲ್ ಡಿಜಿಟಲ್ ರೇಡಿಯೋ ಸ್ಟೇಷನ್. ಕೇಳ್ತಾ ಇರಿ ನಮ್ಮ ರೇಡಿಯೋ. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ಚಿಕ್ಕಣ್ಣ ಮಾತಾಡ್ತಾ ಇದ್ದೀನಿ. ಕನ್ನಡದ ಮೊಟ್ಟ ಮೊದಲ ಆಪ್ ರೇಡಿಯೋ ನಮ್ಮ ರೇಡಿಯೋ. ಆಲ್ ದ ಬೆಸ್ಟ್ ನಮ್ಮ ರೇಡಿಯೋ. ಶ್ರೀ ಗುರುಭ್ಯೋ ನಮಃ. ನಮ್ಮ ಒಬ್ಬ ಸ್ನೇಹಿತನ ಒಂದು ಸಂಪರ್ಕದೊಂದಿಗೆ ನಕ್ಷತ್ರ ನಾಡಿ ಕ್ಲಾಸ್ಗೆ ಜಾಯಿನ್ ಮಾಡಿಸಿದ್ರು. ನಾಲೆಡ್ಜು ಗೇನ್ ಆಯಿತು, ಜ್ಯೋತಿಷದ ಬಗ್ಗೆ ಆಸಕ್ತಿನೂ ತುಂಬ ಹೆಚ್ಚಾಯಿತು. ನಾನು ಸುಮಾರು 5 ವರ್ಷಗಳಿಂದ ನಕ್ಷತ್ರ ನಾಡಿ ತರಗತಿಯನ್ನ ಅಭ್ಯಾಸ ಮಾಡಿದ್ದೇನೆ ಹಾಗೂ ವಾಸ್ತುಶಾಸ್ತ್ರದಲ್ಲಿ ಗುರೂಜಿಯವರಿಂದ ಅಭ್ಯಾಸವನ್ನ ಮಾಡಿ ಮುಗಿಸಿದ್ದೇನೆ. ಗುರೂಜಿಯವರು ಜ್ಯೋತಿಷ್ಯ ಮತ್ತು ನಕ್ಷತ್ರ ನಾಡಿ ವಾಸ್ತುವಿನ ಬಗ್ಗೆ ಒಂದು ಬೇರೆಯ ಆಯಾಮದಲ್ಲೇ ಹೇಳ್ಕೊಡ್ತಾರೆ. ದಿನೇಶ್ ಗುರೂಜಿ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬಾ ಅವರ ಆಶೀರ್ವಾದ ಸಿಗತ್ತೆ, ಒಂದು ಪಾಸಿಟಿವಿಟಿ ಸಿಗತ್ತೆ ಜೀವನದಲ್ಲಿ. ಇವಾಗ ನಾನು ಇಲ್ಲಿ ಒಂದು ಒಳ್ಳೆ ಹಂತದಲ್ಲಿ ಕಲಿತು ಒಂದು ನಿಂತಿದ್ದೀನಿ ಅಂದ್ರೆ ನಮ್ಮ ಗುರುಗಳ ಆಶೀರ್ವಾದ ಖಂಡಿತವಾಗ್ಲೂ ನನಗಿದೆ. ಮತ್ತೆ ಅವರು ಕಲಿಸ್ಕೊಟ್ಟಂತ ಒಂದು ಹಾದಿಯಲ್ಲಿ ನಾನು ಕರೆಕ್ಟ್ ಆಗಿ ಕಲ್ಕೊಂಡ್ ಬಂದೆ. ಅದರಿಂದ ಇನ್ನೂ ಒಂದು ಕೆಲವು ಜನಗಳಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ, ಪ್ರಿಡಿಕ್ಷನ್ ಕೊಡ್ತಾ ಇದ್ದೀನಿ. ಆಮೇಲೆ ಅವ್ರು ಬರ್ದಿರೋ ಬುಕ್ ಅಂತೂ ಇಟ್ಸ್ ಲೈಕ್ ಎನ್ಸೈಕ್ಲೋಪೀಡಿಯಾ ಸಹ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಲ್ಲಿ ಬಂದು ಸೇರ್ಕೊಂಡಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಅಷ್ಟೇನೆ. ಸೊ ಗುಡ್ ಟೈಮ್ ಬ್ಯಾಡ್ ಟೈಮ್ ಏನು ಬರುತ್ತೆ ಅದು ನೋಡ್ಕೊಳ್ಳೋದಕ್ಕೆ ನಾವು ನಕ್ಷತ್ರ ನಾಡಿ ಕಲಿಯಲೇಬೇಕು. ಎಲ್ಲರಿಗೂ ಕೂಡ ಉತ್ತಮ ರೀತಿಯಲ್ಲಿ ಅವರು ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲಿ ಅಂದರೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅವರು ವಾಸ್ತುವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾವ ರೀತಿ ನಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿನ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ನಕ್ಷತ್ರ ನಾಡಿ ಕೋರ್ಸ್ಗೆ ಜಾಯಿನ್ ಆಗಿ. ಧನ್ಯವಾದಗಳು. ಹಾಯ್, ಹಲೋ, ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಪ್ರಪಂಚಾದ್ಯಂತ ಇರುವ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿ RJ ಸ್ಮಿತಾ ಗೌಡ, ನಮ್ಮ ರೇಡಿಯೋಯಿಂದ. ಎಲ್ಲ ಲಿಸನರ್ಸ್ಗೆ ಗೊತ್ತಿದೆಯಲ್ಲ, ಮಂಡೇ ಟು ಫ್ರೈಡೆ ಯಾರ ಟೈಮ್ ಇಟ್ಸ್ ನಕ್ಷತ್ರ ನಾಡಿ ಲೈವ್ ಕಾರ್ಯಕ್ರಮದ ಟೈಮ್ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಗುಡ್ ಟೈಮ್ ಯಾವಾಗ, ಬ್ಯಾಡ್ ಟೈಮ್ ಯಾವಾಗ, ಯಾವ ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋದ್ರೆ ಚೆನ್ನಾಗಿರತ್ತೆ, ಮದ್ವೆ ಯಾವಾಗ ಆಗತ್ತೆ ಮಕ್ಕಳಿಗೆ, ಬಿಸ್ನೆಸ್ ಮಾಡ್ಬೋದಾ ಇಲ್ಲ ಕೆಲಸ ಮಾಡ್ಬೇಕಾ, ಯಾವ ತರದ ಕೆಲಸ ಮಾಡ್ಬೇಕು, ಎಲ್ಲಾ ಲೈವ್ ನಂಬರ್ಗೆ ಕಾಲ್ ಮಾಡ್ಬೇಕಾಗತ್ತೆ 7338128901. ಇನ್ನ ಗುರುಜಿ ಯಾವಾಗ್ಲೂ ಹೇಳ್ತಿರ್ತಾರೆ, ನಮ್ಮ ಫೇತ್ ನ ಯಾರು ಚೇಂಜ್ ಮಾಡಕ್ಕಾಗಲ್ಲ, ಬಟ್ ಯಾವ ಸಮಯ ಹೇಗಿದೆ ಇದನ್ನ ನೋಡ್ಕೋಬೇಕು ಅಂತ ಅಂದ್ರೆ ಎಸ್ ನೀವು ನಕ್ಷತ್ರ ನಾಡಿ ಕಲಿಬೇಕಾಗತ್ತೆ ಅಂತ. ಇನ್ನ ನಕ್ಷತ್ರ ನಾಡಿ ಕ್ಲಾಸಸ್ ಬಂದು October 21 ಇಂದ ಶುರು ಆಗ್ತಾ ಇದೆ. ಸೊ ಮೇನ್ಲಿ ಏನಂತ ಅಂದ್ರೆ, ನೀವು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂತಿದ್ರೆ ಗುರುಜಿ ಅಪಾಯಿಂಟ್ಮೆಂಟ್ ನಂಬರ್ ಮೆನ್ಷನ್ ಮಾಡ್ತೀನಿ. ಆ ನಂಬರ್ ನ ನೋಟ್ ಡೌನ್ ಮಾಡ್ಕೊಂಡು ಅಪ್ಡೇಟ್ ತಗೊಳ್ಳಿ. 9916464311 ಮತ್ತೊಂದು ನಂಬರ್ 9611227356. ಗುರುಜಿನ ನೀವು ವೆಬ್ಸೈಟ್ ಮುಖೇನ ಕಾಂಟ್ಯಾಕ್ಟ್ ಮಾಡಬಹುದು. ಇಟ್ಸ್ www.nakshatranadi.com. ಇನ್ನ ಬೇಸಿಕ್ ಕ್ಲಾಸಸ್ 21 ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದೆ. ಇದು 2 ಬ್ಯಾಚಸ್ ಇರತ್ತೆ, ಮಾರ್ನಿಂಗ್ ಅಂಡ್ ಈವ್ನಿಂಗ್. ಎಲ್ಲೇ ಕೂತಿದ್ರು ಆರಾಮ್ಸೆ ನೀವು ಕಲಿಬಹುದು, ಯಾಕಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಆನ್ಲೈನ್ ಕ್ಲಾಸಸ್ ಆಗಿರತ್ತೆ. 15 ಡೇಸ್ ಕ್ಲಾಸಸ್ ಆಗಿರತ್ತೆ ಅಂತ ಹೇಳ್ತಾ, ಇನ್ನ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಗುರುಜಿ 4th ಹೌಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಂಡ್ ಫೇಮಸ್ ಆಗ್ಬೇಕು ಅಂತ ಅಂದ್ರೂ ಕೂಡ 4th ಹೌಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿನ್ನೆ ಆ ಕಾರ್ಯಕ್ರಮದಲ್ಲಿ ಗುರುಜಿ ತಿಳಿಸ್ತಾ ಇದ್ರು. ಇವತ್ತು ಮುಂದುವರೆದ ಭಾಗ ಅಂದ್ರೆ ತಪ್ಪಿಲ್ಲ. ಬಟ್ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಗುರುಜಿ ಹತ್ರ ನೇರವಾಗಿ ಕಾಲ್ ಅಲ್ಲಿ ಮಾತಾಡ್ಬೇಕು, ಇಲ್ಲ ವಾಟ್ಸ್ಆಪ್ ಮುಖೇನ ಮಾತಾಡಬಹುದು, ಮೆಸೇಜ್ ಕಳ್ಸೋದ್ರ ಮುಖೇನ. ಇದು ನೀವು ಮಾಡ್ಬೇಕಾಗಿರೋದು. ಲೈವ್ ನಂಬರ್ ಈಗಾಗಲೇ ಮೆನ್ಷನ್ ಮಾಡಿದೀನಿ, ಆ ನಂಬರ್ ನ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಶುರು ಮಾಡ್ಬೇಕು ಅಂದ್ರೆ ಕಾರ್ಯಕ್ರಮಕ್ಕೆ ಗುರುಜಿನ ವೆಲ್ಕಮ್ ಮಾಡ್ಕೋಬೇಕಾಗತ್ತೆ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ 30 ವರ್ಷದ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಇಂಟರ್ನ್ಯಾಷನಲ್ ಅಸ್ಟ್ರಾಲಜರ್ ಅಂತಾನೆ ಹೆಸರುವಾಸಿ. ಸುಮಾರು 65,000ಕ್ಕೂ ಹೆಚ್ಚಿನ ಜನಕ್ಕೆ ಅಂದ್ರೆ ಸ್ಟೂಡೆಂಟ್ಸ್ಗೆ ವೈಜ್ಞಾನಿಕವಾಗಿ ಜ್ಯೋತಿಷನ ಹೇಳ್ಕೊಡ್ತಾ ಇರುವಂತಹ ಗುರುಜಿ, ಮೈಕ್ರೋ ಅಂಡ್ ಅಕ್ಯುರಸಿ ಅಸ್ಟ್ರಾಲಜರ್ ಅಂತಾನೆ ಹೆಸರುವಾಸಿ ಆಗಿರುವಂತಹ ಡಾಕ್ಟರ್ ಪಂಡಿತ್ ದಿನೇಶ್ ಗುರುಜಿ ಅವರಿದ್ದಾರೆ. ಮೊದಲಿಗೆ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ನಮ್ಮ ಎಲ್ಲ ರೇಡಿಯೋ ಕೇಳುಗರಿಗೆ ನನ್ನ ನಮಸ್ಕಾರಗಳು.
ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಪ್ರತಿಯೊಂದು ವಿಚಾರದಲ್ಲೂ ನಾವು ಏನಾದ್ರು ಒಂದು ವಿಚಾರಗಳನ್ನು ನಾವು ಅರಿತಾ ಇರಬೇಕು. ಆರೋಗ್ಯದ ವಿಚಾರದಲ್ಲಿ, ಹಾಗೆ ಒಂದು ನ್ಯಾಯಾಂಗ ವಿಚಾರದಲ್ಲಿ, ಶಾಸಕಾಂಗ ವಿಚಾರದಲ್ಲಿ ನಾವು ಇನ್ಫಾರ್ಮೇಶನ್ ಅಂತ ಏನಿರುತ್ತೋ ಅದನ್ನು ತಗೊಳ್ತಾ ಇರ್ತೀವಿ. ಸೊ ಒಬ್ಬರೊಬ್ರು ಒಂದೊಂದು ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿ ಜನರಿಗೆ ಅದನ್ನು ತಲುಪಿಸ್ತಾ ಇರ್ತಾರೆ. ಆ ರೀತಿಯಾಗಿ ಆಲ್ರೆಡಿ ಸ್ಮಿತಾ ಹೇಳಿರೋ ಹಾಗೆ 30 ವರ್ಷ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳಷ್ಟು ಅನುಭವ ತಗೊಂಡು, ಸಾಧನೆ ತಗೊಂಡು 50,000ಕ್ಕೂ ಹೆಚ್ಚು ಜಾತಕದ ವಿಶ್ಲೇಷಣೆ ಮಾಡಿ ನನ್ನದೇ ಆಗಿರ್ತಕ್ಕಂಥ ಪುಸ್ತಕ ಅನೇಕ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಇಂದ ಹಿಡಿದು ಹಾಗೆ ಡಾಕ್ಟರೇಟ್ ಲೆವೆಲ್ವರೆಗೂ ಕೂಡ ನಾವು ಮಾಡ್ತಾ ಇದೀವಿ. ಈಗ 9ನೇ ಡಾಕ್ಟರೇಟ್ ನಡೀತಾ ಇದೆ, 8ನೇ ಡಾಕ್ಟರೇಟ್ ಮುಗೀತಾ ಇದೆ. ಸೊ ಹಾಗೆ ಈ 8ನೇ ಡಾಕ್ಟರೇಟ್ ಇರ್ತಕ್ಕಂಥದ್ದು ನವೆಂಬರ್ 10th ನಾವು ಅವ್ರಿಗೆ ಅವಾರ್ಡ್ ಕೊಡ್ತಾ ಇದೀವಿ. ಹಾಗೆ 9ನೇದು ಈಗ ಶುರುವಾಗಿ ಇಲ್ಲಿಂದ 1 ವರ್ಷದ ಕಾಲ ಅವ್ರಿಗೆ ಸತತವಾಗಿ ಟ್ರೈನಿಂಗ್ ಬರುತ್ತೆ. ಅದರಿಂದ ಡಾಕ್ಟರೇಟ್ ಅಂತ ಅಂದ ತಕ್ಷಣ ನಾವೇನೋ ಯೂನಿವರ್ಸಿಟಿ ತರ ಅಲ್ಲ, ನಮ್ದ್ರಲ್ಲಿ ಪಂಡಿತ ಅಂತ ಕರಿತೀವಿ, ಪಂಡಿತರು ಅಂತ ಕರಿತೀವಿ. ಈಗಿನ ಡಾಕ್ಟರೇಟ್ಗಳು ಅವೆಲ್ಲ ಸ್ವಲ್ಪ ವಿಚಿತ್ರವಾಗಿದ್ದಾವೆ. ಅದೇನೋ ದುಡ್ಡು ಕೊಟ್ರೆ ಡಾಕ್ಟರೇಟ್ ಕೊಡ್ತಾರಲ್ಲ, ಆ ರೀತಿ ಆಗಿರ್ತಕ್ಕಂಥ ಒಂದು ಇದು. ಆದ್ರೆ ನಮ್ದು ವೇದಾಧ್ಯಯನದಲ್ಲಿ ಬರ್ತಕ್ಕಂಥ ಜ್ಯೋತಿಷ್ಯ, ಅಥರ್ವ ವೇದದಲ್ಲಿ ಬರ್ತಕ್ಕಂಥ ಒಂದು ಭಾಗ ಆಗಿರ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಈ ಒಂದು ವಿಚಾರದಲ್ಲಿ ಬರ್ತಕ್ಕಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಶಾಸ್ತ್ರ ಜನಗಳಿಗೆ ತಲುಪಬೇಕು ಅಂತ ಹೇಳಿ ಸತತವಾಗಿ ನಾವು ಒಂದು 9 ವರ್ಷದಿಂದ ಜ್ಯೋತಿಷ್ಯ ಶಾಸ್ತ್ರನ ಹೇಳ್ಕೊಡ್ತಾ ಬರ್ತಾ ಇದೀವಿ. 60,000ಕ್ಕೂ ಹೆಚ್ಚು ಜನಕ್ಕೆ ಇದನ್ನ 65 ಮುಟ್ಟಿರ್ತಕ್ಕಂಥದ್ದು, ಜನಕ್ಕೆ ಇಟ್ಟಿರ್ತಕ್ಕಂಥದ್ದು. ಹೇಗಪ್ಪ ಇದು 65 ಅಂತಂದ್ರೆ, ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಆನ್ಲೈನ್ ಮುಖಾಂತರ ಕ್ಲಾಸಸ್. ಮುಂಚೆ ಅದಕ್ಕಿಂತ ಮುಂಚೆ ಆಫ್ಲೈನ್ ಇದ್ದಾಗ ಒಬ್ರಿಗೆ ಮಾತ್ರ ವಿಶೇಷವಾಗಿ ಎಂಟ್ರಿ ಇತ್ತು. ಸೊ ಯಾವ್ದಾದ್ರು ನಾನು ಬೇರೆ ಬೇರೆ ಊರಲ್ಲಿ ಹೋಗಿ ಆಯಾ ಊರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅಲ್ಲಿ ಕ್ಲಾಸಸ್ ಮಾಡ್ತಾ ಇದ್ದೆ. ಈ ಕೊರೋನಾ ಆದ ನಂತರ 2019 ನಂತರ ನಾವು ಆನ್ಲೈನ್ ಕ್ಲಾಸಸ್ ಶುರು ಮಾಡಿದಾಗ ಅವತ್ತಿಂದ ಸ್ವಲ್ಪ ರೇಟ್ ಸ್ವಲ್ಪ ಒಂಚೂರು 15,000 ಮಾಡಿ ಕುಟುಂಬ ಸಮೇತ ಎಲ್ಲ ಕಲೀರಿ ಅಂತ ಹೇಳಿದ್ವಿ. ಅಂದ್ರೆ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಅಜ್ಜಿ ತಾತ ಯಾರ್ಯಾರು ಇರ್ತಾರೋ ಎಲ್ಲಾ ಕುತ್ಕೊಂಡು ಪಾಠ ಕೇಳಿ ಅಂತ ಹೇಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಮಾಡಿದ್ವಿ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಅವ್ರೊಂದು ಲ್ಯಾಪ್ಟಾಪ್ ಇಟ್ಕೊಂಡು ಅಥವಾ ಏನಾದ್ರು ಸ್ವಲ್ಪ ದೂರದಲ್ಲಿ ಮೊಬೈಲ್ ಇಟ್ಕೊಂಡು ಸೊ ಆರಾಮಾಗಿ 4-5 ಜನ ಕುತ್ಕೊಂಡು ಕೇಳಿದ್ರೆ ಪಾಠ ಅಲ್ಲೇ ಬರ್ಕೊಂಡ್ರೆ ಖಂಡಿತ ಅರ್ಥ ಆಗುತ್ತೆ. ಹಾಗೆ ನಾವು ಝೂಮ್ ಆಪ್ ಅಲ್ಲಿ ನಾವು ಡಿಸ್ಪ್ಲೇನು ಮಾಡ್ತೀವಿ. ಬೋರ್ಡ್ ಡಿಸ್ಪ್ಲೇ ಇರ್ಬೋದು, ಅಲ್ಲಿ ಬರೀತಕ್ಕಂಥದ್ದು ಇರ್ಬೋದು, ಅದೆಲ್ಲ ಬೋರ್ಡ್ ಡಿಸ್ಪ್ಲೇ ನೀಟಾಗಿ ಒಂದು ಕ್ಲಾಸ್ ಇದ್ದಂಗೆ ಇರುತ್ತದೆ. ಹಾಗೆ ಅನೇಕ ಜನರು ಬಹಳ ದೂರದಲ್ಲಿ ಇರ್ತಾರೆ. ಯಾವುದೋ ಒಂದು ಗುಲ್ಬರ್ಗ ಇರ್ತಾರೋ, ಬೀದರ್ ಇರ್ತಾರೋ, ಡೆಲ್ಲಿ ಇರ್ತಾರೋ, ಬಾಂಬೆಲಿ ಇರ್ತಾರೋ, ಅಥವಾ ಬೇರೆ ಕಂಟ್ರಿಲೇ ಇರ್ತಾರೋ, ಅವ್ರಿಗೆಲ್ಲ ಅಲ್ಲೇ ಅವರ ಕಂಫರ್ಟಬಲ್ ಜಾಗದಲ್ಲಿ, ಅವರ ಟೇಬಲ್ ಅಲ್ಲಿ, ಅವರ ಒಂದು ಸ್ಟಡಿ ಟೇಬಲ್ ಅಲ್ಲಿ ಅಥವಾ ಅವರು ಕುತ್ಕೊಂಡಿರ್ತಕ್ಕಂಥ ಒಂದು ಜಾಗದಲ್ಲಿ ಕುತ್ಕೊಂಡು ಆರಾಮಾಗಿ 15 ದಿವಸ ಜ್ಯೋತಿಷ್ಯನ ಈಸಿಯಾಗಿ ಕಲಿಬಹುದು. ಇದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಹಾಗೆ ಈ 15 ದಿವಸದಲ್ಲಿ ಬರ್ತಕ್ಕಂಥ ಒಂದು ಕ್ಲಾಸಸ್ ಅಲ್ಲಿ ಪರಿಪೂರ್ಣವಾಗಿ ನನಗೇನು ಗೊತ್ತೇ ಇಲ್ಲ ಸರ್, ನನಗೆ ಝೀರೋ ನಾಲೆಡ್ಜ್, ಜ್ಯೋತಿಷ್ಯದಲ್ಲಿ ನನಗೆ ಝೀರೋ ನಾಲೆಡ್ಜ್, ಯಾವ ವಿಚಾರನೂ ಗೊತ್ತಿಲ್ಲ ಅಂತಕ್ಕಂಥವ್ರು ಇದ್ರೂ ಕೂಡ ಅಲ್ಲಿ ನಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಿರುತ್ತೆ ಅಂತಂದ್ರೆ ಅವ್ರಿಗೆ ಬೇಸಿಕ್ ಅಂದ್ರೆ ಹೇಗೆ ಕಲಿಸ್ತೀವೋ ಆ ರೀತಿ ಅವ್ರಿಗೆ ಹೇಳ್ಕೊಡ್ತೀವಿ ಮೊದಲು. ಅದಾದ ನಂತರ ಅವ್ರಿಗೆ ಖಗೋಳಶಾಸ್ತ್ರದ ಬಗ್ಗೆ ಹೇಳ್ತೀವಿ. ಖಗೋಳಶಾಸ್ತ್ರ ಅಂದ್ರೆ ಅಸ್ಟ್ರಾನಮಿ ಸ್ವಲ್ಪ ಟಚ್ ಇರಬೇಕು. ಯಾಕಂದ್ರೆ ಜ್ಯೋತಿಷ್ಯ ಅಂತಂದ್ರೆ ಮೂಢನಂಬಿಕೆ ಅಂತ ಬಂದಿರತಕ್ಕಂತ ಇವತ್ತಿನ ದಿವಸ. ಮೂಢನಂಬಿಕೆ ಬಂದಿರೋದು ಅನೇಕ ಕಾರಣದಿಂದ ಬಂದಿದೆ. ಅದು ವಿಜ್ಞಾನದಿಂದ ಬಂದಿರತಕ್ಕಂತ ಒಂದು ವಿಚಾರ, ವಿಜ್ಞಾನವೇ ಅದು. ಹಾಗೆ ಅನೇಕ ವಿಚಾರಗಳಲ್ಲಿ ನಾನು ಒಂದು ಮಾತು ಹೇಳೋದು ಏನು ಅಂತಂದ್ರೆ, ವಿಜ್ಞಾನವನ್ನ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು ಅಂತಂದ್ರೆ ಅದರಲ್ಲಿ ಸ್ಟಡಿ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ. ಹೇಗೆ ನಮ್ಮ ಶಾಸ್ತ್ರ ವಿಜ್ಞಾನವಾಗಿದೆ, ಈ ವಿಜ್ಞಾನ ನಮ್ಮ ಮನುಷ್ಯನಿಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಕಷ್ಟ ನಷ್ಟಗಳು ಕೊಡ್ತಕ್ಕಂಥದ್ದು ವಿಜ್ಞಾನ ಇದು. ಯಾಕೆಂದ್ರೆ ವಿಜ್ಞಾನ ಅಂತಂದ್ರೆ ಒಂದೇನೋ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಒಂದು ವಾಚ್ ಇರುತ್ತೆ, ಅದೇನು ನಮ್ಗೇನು ತೊಂದರೆ ಕೊಡಲ್ಲ. ಒಂದು ಮೊಬೈಲ್ ಇರುತ್ತೆ, ಅದೇನು ತೊಂದರೆ ಕೊಡಲ್ಲ. ಆದ್ರೆ ಆಕಾಶದಲ್ಲಿರ್ತಕ್ಕಂಥ ಕಾಯಗಳು,
ಹೇಗೆ ಗ್ರಹಗಳು ಸುತ್ತಾ ಇದಾವೆ ಅದರ ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ. ಯಾಕಂದ್ರೆ ಅದನ್ನ ವಿಜ್ಞಾನ ಅಂತಾನೆ ಹೇಳಿರೋದು, ಅಸ್ಟ್ರಾನಮಿ ಅಂತ ಕರೀತಾರೆ. ಸೊ ಹೇಗೆ ಗ್ರಹಗಳು ಸೂರ್ಯನ ಸುತ್ತಾ ಇದಾವೆ. ಒಂದು ವಿಚಾರ ಎಲ್ಲರಿಗೂ ಕೇಳಕ್ ಇಷ್ಟಪಡ್ತೀನಿ, ಯಾಕೆ ಗ್ರಹಗಳು ಸೂರ್ಯನ ಸುತ್ತಾವೆ ಅನ್ನೋಕ್ಕೆ ಕಾರಣ ವಿಜ್ಞಾನ ಕೊಟ್ಟಿಲ್ಲ. ವಿಜ್ಞಾನ ಸೂರ್ಯನ ಸುತ್ತ ಗ್ರಹಗಳು ಯಾಕೆ ಸುತ್ತವೆ ಅನ್ನೋ ಕಾರಣ ಕೊಟ್ಟಿಲ್ಲ. ಒಂದು ಹಾಗೆ ಪ್ರತಿಯೊಂದು ಗ್ರಹಕ್ಕೂ ಒಳಗಡೆ ಏನಿದೆ ಈ ರೀತಿ ಸುತ್ತೊಡೆಯಕ್ಕೆ ಅನ್ನೋದು ಈಗಲೂ ಕೂಡ ವಿಜ್ಞಾನ ಅದರ ಬಗ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಟ್ಟೇ ಇಲ್ಲ. ಫಾರ್ ಎಕ್ಸಾಂಪಲ್, ಇವತ್ತು ಒಂದು ಸೂರ್ಯನ ಒಂದು ಗುರುತ್ವಾಕರ್ಷಣ ಬಲದಿಂದ ಎಲ್ಲಾ ಗ್ರಹಗಳು ಸುತ್ತಾ ಇದೆ ಅಂತ ನಾವು ವಿಜ್ಞಾನದಲ್ಲಿ ಕಲ್ತಿದೀವಿ. ಅದಕ್ಕೊಂದು ನಿದರ್ಶನವಾಗಿ ಹೇಳಬೇಕು ಅಂತಂದ್ರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗ್ರಹ ಗುರುಗ್ರಹ. ಹಾಗೆ ಅತ್ಯಂತ ಬಹಳ ಚಿಕ್ಕದಾಗಿರ್ತಕ್ಕಂಥ ಸಣ್ಣ ಡಾಟ್ ಬುಧ ಗ್ರಹ. ಸೊ ಬುಧ ಗ್ರಹ ಸೂರ್ಯನ್ ಬಹಳ ಹತ್ರ ಇದೆ. ಗುರುಗ್ರಹ ಶನಿಗ್ರಹ ಬಹಳ ದೂರ ಇದೆ. ಹೇಳ್ಬೇಕು ಅಂದ್ರೆ ಒಂದು 80 ಕೋಟಿ ಕಿಲೋಮೀಟರ್ ದೂರ. 80 ಕೋಟಿ ಕಿಲೋಮೀಟರ್ ದೂರ ಸೂರ್ಯನಿಂದ ಗುರು 80 ಕೋಟಿ ಕಿಲೋಮೀಟರ್ ದೂರ. ಅದು ಬಿಡಿ, ಶನಿ ತಗೊಳ್ಳೋಣ. ಶನಿ ಸೂರ್ಯನಿಂದ 150 ಕೋಟಿ ಕಿಲೋಮೀಟರ್, 150 ಕಿಲೋಮೀಟರ್ ಅಲ್ಲ, 150 ಕೋಟಿ ಕಿಲೋಮೀಟರ್ ದೂರ ಇರೋದು. ನಾವೇನೋ ಇಲ್ಲಿಂದ ಇಲ್ಲಿ ಒಂದು 1 ಕೋಟಿ 2 ಕೋಟಿ ಕಿಲೋಮೀಟರ್ ಅನ್ಕೊಳ್ಳೋದಲ್ಲ ಅಂತ ಅವ್ರ ಮಗಳು ಬಗ್ಗೆ ಕೇಳ್ತಾ ಇದ್ದಾರೆ. ಡೇಟ್ ಆಫ್ ಬರ್ತ್ 2018. ಓಕೆ. ಟೈಮ್ ಆಫ್ ಬರ್ತ್ 1:20 PM ಮಧ್ಯಾಹ್ನ. ಹುಟ್ಟಿದ ಊರು ಬೆಂಗಳೂರು. ಇದು ಆಕ್ಚುಲಿ ನಿನ್ನೆ ಮಧ್ಯಾಹ್ನ ಬಂದಿರೋದು ಗುರುಜಿ. ಅವ್ರ ಪ್ರಶ್ನೆ ಏನಂದ್ರೆ, ಶಿ ಇಸ್ ವೆರಿ ಅರೋಗಂಟ್ ಬಟ್ ಕ್ಲೆವರ್ ಗರ್ಲ್, ಬಟ್ ಶಿ ವಿಲ್ ನಾಟ್ ಅಬೌಟ್ ಹರ್ ಎಜುಕೇಶನ್ ಅಂಡ್ ಹರ್ ಫ್ಯೂಚರ್ ಬಿಕಾಸ್ ಆಫ್ ಹರ್ ಅರೋಗಂಟ್. ಎಸ್ ಇದೆ. ಅವ್ರು ಹುಟ್ಟಿದಾಗ ತುಂಬಾ ಜನ ಏನ್ ಹೇಳ್ತಾರೆ, ಈ ನಮ್ಮ ಕಾಂಪೌಂಡರ್ಗಳು ಇದಾರಲ್ಲ, ಹುಚ್ಚು ಕಾಂಪೌಂಡರ್ಗಳು, ಅವ್ರು ಏನ್ ಮಾಡ್ಬಿಡ್ತಾರೆ, ಈ ಜಾತಕ ನೋಡ್ಬಿಟ್ಟು ಇವರಿಗೆ ಶನಿ 5ನೇ ಮನೇಲಿದೆ, ಮತ್ತೆ 6ನೇ ಮನೆಯಲ್ಲಿ ಕೇತು ಇದೆ, ಏನೇನೋ ಹೇಳ್ಬಿಡ್ತಾರೆ. ನೋ, here the most problem is guru itself. Guru is not good. ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಜಾತಕದಲ್ಲಿ ಮತ್ತೆ ಶಾಸ್ತ್ರದ ಏನ್ ಹೇಳಿದ್ದಾರೆ, 9 ಗ್ರಹನೂ ಒಳ್ಳೇದಿಲ್ಲ, 9 ಗ್ರಹನೂ ಕೆಟ್ಟದಿಲ್ಲ. ಯು ಕೆನಾಟ್ ಬ್ರ್ಯಾಂಡ್ ಇಟ್. ಆದ್ರೆ ಇವತ್ತು ಶಾಸ್ತ್ರದಲ್ಲಿ ಯಾರಾದ್ರೂ ಒಬ್ರು ಸುಮ್ನೆ ಸಾಮಾನ್ಯ ಜನಕ್ಕೆ ಹೋಗ್ಬಿಟ್ಟು, ನೋಡಪ್ಪ 9 ಗ್ರಹದಲ್ಲಿ ಯಾರು ಕೆಟ್ಟವರು, ನಿಮ್ ಕಿವಿಗೆ ಯಾವ್ದು ಬೀಳುತ್ತೆ ಅಂದ್ರೆ ರಾಹು, ಕೇತು, ಶನಿ. ಇದು ಸಾಮಾನ್ಯವಾಗಿ ಎಲ್ಲರ ಕಿವಿಲು ತುಂಬಿರ್ತಕ್ಕಂಥ ಒಂದು ಸುಳ್ಳು ಭರವಸೆ. ರಾಹು ಸರಿ ಇಲ್ಲ, ಕೇತು ಸರಿ ಇಲ್ಲ. ಇವರ ಜಾತಕದಲ್ಲಿ ಗುರು ಬಂದ್ಬಿಟ್ಟು ಗುರುವಿನ ನಕ್ಷತ್ರದಲ್ಲೇ ಇದ್ದಾನೆ. ಗುರು ಬಂದ್ಬಿಟ್ಟು 3ನೇ ಮನೆ ಕೂತಿದ್ದಾನೆ. ಅವರು 5ನೇ ಮನೆ ಮತ್ತೆ 8ನೇ ಮನೆ ಅಧಿಪತಿ. ಸೊ 3ನೇ ಮನೆ, 5ನೇ ಮನೆ, 8ನೇ ಮನೆ ಇವ್ರಿಗೆ ಫಲವನ್ನ ಕೊಡುತ್ತೆ. ಯಾವಾಗ 3, 8 ಅಂತ ಬರುತ್ತೋ ಹೈಯೆಸ್ಟ್ ಹಠ ಲೈಫಲ್ಲಿ. ಈ ಹಠ ಎಲ್ಲಿವರೆಗೂ ಇರುತ್ತೆ ಅದನ್ನ ಇವ್ರು ತಿಳ್ಕೋಬೇಕು. 2033 ಇರುತ್ತೆ. 2033 2033 ಅಂತಂದ್ರೆ ಅವ್ರು ಹುಟ್ಟಿರ್ತಕ್ಕಂಥ 2018 ಅಂತಂದ್ರೆ 15 ವರ್ಷಗಳ ಕಾಲ ಇವ್ರಿಗೆ ಈ ಒಂದು ಹಠದ ವಿಚಾರ ಇದ್ದೇ ಇರುತ್ತೆ. ಇದನ್ನ ಕಮ್ಮಿ ಮಾಡಬೇಕು ಅಂತಂದ್ರೆ ಮೊದಲು ಇವರು ಸ್ಪೋರ್ಟ್ಸ್ ಹಾಕ್ಬೇಕು. ಸ್ಪೋರ್ಟ್ಸ್ ಮಾಡ್ಲೇಬೇಕು, ಫೋರ್ಸ್ ಮಾಡ್ಲೇಬೇಕು. ಯಾವಾಗ ಕ್ರೀಡೆಗೆ ಹಾಕ್ತಾರೋ ಅದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈಗ 2024 ಅಲ್ಲಿ ಇದೀವಿ, 2018 ಅಲ್ಲಿ ಹುಟ್ಟಿರೋದು, 6 ವರ್ಷ. ಈಗ್ಲಿಂದನೇ ಸ್ಪೋರ್ಟ್ಸ್ ಹಾಕಿದ್ರೆ ಹಠ ಸಾಕಷ್ಟು ಕಮ್ಮಿ ಆಗುತ್ತೆ. 50 ಅಲ್ಲ 70% ಕಮ್ಮಿ ಆಗುತ್ತೆ. ಕಡಲೆಕಾಳನ್ನ ದಾನ ಮಾಡಬೇಕು ಪ್ರತಿ ಗುರುವಾರ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಸ್ವಲ್ಪ ಪ್ರೀತಿ ತಂದು ಕೊಡಕ್ಕೆ 7 ಮುಖದ ರುದ್ರಾಕ್ಷಿ ಹಾಕಬೇಕು. ಇದರಿಂದ ವಿಶೇಷವಾಗಿರ್ತಕ್ಕಂಥ ಅವ್ರಿಗೆ ಶಕ್ತಿ ತುಂಬುತ್ತೆ. ಹಾಗೆ ವಿಶೇಷವಾಗಿ ಇನ್ನೊಂದು ಹೇಳಬೇಕು ಅಂತಂದ್ರೆ, ಅವ್ರ ಊಟದಲ್ಲಿ ಒಂದು ಉಪ್ಪಿಟ್ಕೊಂಡು ಒಂದು ಮಂತ್ರವನ್ನ ಹೇಳಿ ಉಪ್ಪು ಹಾಕ್ಬೇಕು ಅವ್ರು ಮಾಡೋ ಊಟದಲ್ಲಿ. ಓಂ ಶಾಂತೆ ಪ್ರಶಾಂತೆ. ಅವರ ಮಗಳ ಹೆಸರು ಸರ್ವಕ್ರೋಧ್ ಪಶನಾನ್ ಸ್ವಾಹ. ಓಂ ಶಾಂತೆ ಪ್ರಶಾಂತೆ. ಅವಳ ಹೆಸರು ಸರ್ವಕ್ರೋಧ್ ಪಶನಾನ್ ಸ್ವಾಹ. ಇಷ್ಟು ಹೇಳಿದ್ರೆ ಸಾಕು.
ಓಕೆ. ಸೊ ಕಾರ್ಯಕ್ರಮಕ್ಕೆ ವಾಟ್ಸ್ಆಪ್ ಮಾಡಿದಕ್ಕಾಗಿ ಧನ್ಯವಾದಗಳು ಕಾವ್ಯ ಅವರೇ. ಗುರುಜಿ ಅವರು ಪರಿಹಾರ ಮಾರ್ಗಗಳನ್ನ ಹೇಳಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು. ಈಗ ಕೆಲವೊಂದು ಏನಾಗತ್ತೆ, ಮಂತ್ರಗಳು ಸ್ತೋತ್ರಗಳು ಹಿಂಗ್ ಹೇಳ್ಬೇಕು ಹಂಗೆ ಹೇಳ್ಬೇಕಾಗತ್ತೆ, ಒಂಚೂರು ಆ ಕಡೆ ಈ ಕಡೆನೂ ಆಗ್ಬಾರ್ದು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕು ಅಂದ್ರೆ ಖಂಡಿತ ಗುರುಜಿ ಅಪಾಯಿಂಟ್ಮೆಂಟ್ ತಗೊಂಡು ನೀವು ಮಾತಾಡಬಹುದು. ಗುರುಜಿ ಅಪಾಯಿಂಟ್ಮೆಂಟ್ ನಂಬರ್ ಹೀಗಿದೆ 9916464111, ಮತ್ತೊಂದು ನಂಬರ್ 9611227356 ಅಂತ ತಿಳಿಸ್ತೀನಿ. ನಾ ಕೇಳ್ತಾ ಇರುವಂತಹ ಎಲ್ಲ ನಮ್ಮ ರೇಡಿಯೋ ಲಿಸನರ್ಸ್ಗೆ ನೀವು ಕೂಡ ಗುರುಜಿ ಹತ್ರ ಮಾತಾಡಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಅಂತಿದ್ರೆ ಲೈವ್ ನಂಬರ್ಗೆ ಕಾಲ್ ಮಾಡ್ಬೇಕಾಗತ್ತೆ 7338128901. ಎಲ್ಲ ಕಾಲ್ ಮಾಡಕ್ ಆಗ್ತಿಲ್ಲ, ನಾನು ಡಿಜಿಟಲೈಸ್ಡ್ ಹೆಂಗಿದ್ರು ಇದೆ ನಮ್ಮ ರೇಡಿಯೋ. ಸೊ ನಾನು ವಾಟ್ಸ್ಆಪ್ ಮಾಡ್ತೀನಿ ಅಂದ್ರೆ ವಾಟ್ಸ್ಆಪ್ ಕೂಡ ಮಾಡಬಹುದು ಅಂತ ತಿಳಿಸ್ತಾ ಈಗ ಗುರುಜಿ ಕಾರ್ಯಕ್ರಮ ಮುಂದುವರ್ಸೋಣ. ಆದ್ರೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್ ತಗೊಳ್ಳುವಂತಹ ಟೈಮ್ ಆಗಿದೆ. ಟೇಕ್ ಅ ಬ್ರೇಕ್. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ನಾಡಿ ಲೈವ್ ಶೋ ಇನ್ ನಮ್ ರೇಡಿಯೋ ವಿತ್ RJ ಸ್ಮಿತಾ ಗೌಡ. ಇನ್ನ ನೀವು ಕೂಡ ಗುರುಜಿ ಹೇಳ್ಕೊಡುವಂತಹ ನಕ್ಷತ್ರ ನಾಡಿ ಕ್ಲಾಸಸ್ಗೆ ಜಾಯಿನ್ ಆಗ್ಬೇಕು ಅಂತ ಇಚ್ಛೆ ಇದ್ರೆ ಅಕ್ಟೋಬರ್ 21 ಇಂದ 104ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಮಾರ್ನಿಂಗ್ ಒಂದು ಬ್ಯಾಚ್ ಇರುತ್ತೆ, ಈವ್ನಿಂಗ್ ಒಂದು ಬ್ಯಾಚ್ ಇರುತ್ತೆ. 15 ಡೇಸ್ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಕ್ಲಾಸಸ್ ಅಲ್ಲಿ ಏನೇನು ಪಾಠ ಮಾಡ್ತಾರೆ ಗುರುಜಿ ಅದೆಲ್ಲಾನು PDF ಫಾರ್ಮ್ಯಾಟ್ ಅಲ್ಲಿ ನಿಮ್ಗೆ ಕೊಡ್ತಾರೆ. ಜೊತೆಗೆ ಗುರುಜಿನೇ ರೆಡಿ ಮಾಡಿರುವಂತಹ ಗೋಲ್ಡ್ ಟ್ರೀ ಅಸ್ಟ್ರೋ ಆಪ್ ಕೂಡ ಸಿಗುತ್ತೆ. ಸೊ ಇಷ್ಟೆಲ್ಲ ಇದೆ ಅಂದ್ರೆ ಏನ್ ಮಾಡ್ಬೇಕು, ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ನೀವು ಮಾಡ್ಕೋಬೇಕು ಅಂದ್ರೆ ನಂಬರ್ ಹೀಗಿದೆ, ನೋಟ್ ಡೌನ್ ಮಾಡ್ಕೊಳ್ಳಿ 9916464111, ಮತ್ತೊಂದು ನಂಬರ್ 9611227356. ಸೊ ಕ್ಲಾಸಸ್ ಬಗ್ಗೆ ಇದಿತ್ತು. ಇನ್ನ ಕನ್ಸಲ್ಟೇಷನ್ ಬೇಕು, ಇಲ್ಲ ಗುರುಜಿ ಹೇಳಿರುವಂತಹ ಕಾರ್ಯಕ್ರಮದಲ್ಲಿ ಜೇಮ್ಸ್ ಟರ್ನ್ಸ್ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಯಂತ್ರ ಮಂತ್ರ ತಂತ್ರ ಬುಕ್ ಆಗಿರ್ಬೋದು, ಇಲ್ಲ ಕೈಲಾಶ ಯಂತ್ರ ಆಗಿರ್ಬೋದು, ಯಾವ್ದ್ರ ಬಗ್ಗೆ ಡೀಟೇಲ್ಸ್ ಬೇಕಿದ್ರು ಕೂಡ ಅಪಾಯಿಂಟ್ಮೆಂಟ್ ನಂಬರ್ ಬರ್ತಾ ಇದೆಯಲ್ಲ, ನಾನು ಹೇಳದ್ನಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಂತ ತಿಳಿಸ್ತೀನಿ. ನಾ ಯೂಟ್ಯೂಬ್ ಅಲ್ಲೂ ನೀವು ದಿನೇಶ್ ಗುರುಜಿ ಅವರ ಟಾಪಿಕ್ ಬಗ್ಗೆ ಮಾತಾಡಿದ್ದಾರೆ ಅಂಡ್ ಸ್ಟೂಡೆಂಟ್ಸ್ ರಿವ್ಯೂ ಕೂಡ ನೋಡಬಹುದು. ನಕ್ಷತ್ರ ನಾಡಿ ಅಂತ ಇದೆ ಹೆಸರು ಅಂತ ಹೇಳ್ತಾ. ಇನ್ನ ಗುರುಜಿ ಸಾಂಗ್ಗೂ ಮುಂಚೆ ಎಲ್ಲೋ ಒಂದ್ ಕಡೆ ನಮ್ಗೆ ಈ ಪ್ಲಾನೆಟ್ಸ್ ಗಳ ಬಗ್ಗೆ ಇಷ್ಟೊಂದ್ ದೂರ ಇರುತ್ತೆ ಅನ್ನೋ ಒಂದು ಐಡಿಯಾನೇ ಇರ್ಲಿಲ್ಲ ಅನ್ಸುತ್ತೆ ಗುರುಜಿ. ಕಾಮನ್ ಆಗಿ ನಮ್ಗೆಲ್ಲ ಹತ್ತತ್ರನೇ ಕಾಣೋಂಗ್ ಅನ್ಸತ್ತಲ್ಲ, ಸಣ್ಣ ಹಿಂಗೆ ನಮ್ಗೆ ನೀಟಾಗಿ ಕಾಣುತ್ತೆ. ಬಟ್ ಅದ್ರ ಹಿಂದೆ ಒಂಚೂರೆಲ್ಲೋ ದೂರ ಇದೆ, ಅದಕ್ಕೆ ನಮಗ್ ಕಾಣಲ್ವೇನೋ ಇಲ್ಲ ಪ್ಲಾನೆಟ್ ನಮ್ಗೆ ಗೊತ್ತಾಗಲ್ವೇನೋ ಅನ್ನುವಂತ ಒಂದು ಮೈಂಡ್ ಸೆಟ್ ಎಷ್ಟೊಂದ್ ಜನಕ್ಕಿರತ್ತೆ ಇವತ್ತು ಕಾರ್ಯಕ್ರಮ ಕೇಳ್ತಿರೋರ್ಗೆ. ಬಟ್ ನೀವು ಇದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ, ಮುಂದುವರ್ಸಿ ಗುರುಜಿ. ಹಾಗೆ ನಾನು ಅವಾಗಲೇ ಹೇಳಿದಂಗೆ ಸೂರ್ಯನಿಂದ 150 ಕೋಟಿ ಕಿಲೋಮೀಟರ್ ದೂರ ಇರ್ತಕ್ಕಂಥದ್ದು. ಸೊ ಹಾಗೆ ಒಂದು 150 ಕೋಟಿ ಕಿಲೋಮೀಟರ್ ದೂರ ಇರ್ತಕ್ಕಂಥ ಸೂರ್ಯ ಯಾವುದು, ನಮ್ಮ ಶನಿ. ಆಮೇಲೆ ಬುಧ ಬಹಳ ಹತ್ರ ಇದ್ದಾನೆ. ಅಂದಾಜು 5 ಕೋಟಿ, ಸೂರ್ಯನಿಂದ 5 ಕೋಟಿ ದೂರ. 5 ಕೋಟಿಗೂ ಮತ್ತೆ 150 ಕೋಟಿಗೂ ಎಷ್ಟು ವ್ಯತ್ಯಾಸ ಇದೆ. ಹೌದು. ಹಾಗಿದ್ರೆ ಸೈನ್ಸ್ ಏನ್ ಹೇಳುತ್ತೆ, ಸೂರ್ಯನ ಗುರುತ್ವಾಕರ್ಷಣ ಬಲ ಅಂತ ಹೇಳ್ತಾರೆ, ಗ್ರಾವಿಟೇಷನಲ್ ಪುಲ್ ಅಂತ ಹೇಳ್ತಾರೆ. ಸೂರ್ಯನ ಗುರುತ್ವಾಕರ್ಷಣ ಬಲ 150 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಶನಿನ ಎಳೆದಿಟ್ಕೊಂಡಿದೆ ಅಂತಂದ್ರೆ ಪಕ್ಕದಲ್ಲೇ ಇರ್ತಕ್ಕಂಥ ಬುಧನಿಗೆ ಫೋರ್ಸ್ ಜಾಸ್ತಿ ಆಗಿ ಅದು ಒಳಗಡೆ ಹೊರಟೋಗಲ್ವಾ. ಫೋರ್ಸ್ ನ ನಾವು ಅನ್ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತಾ ಫೋರ್ಸ್ ಅಂತ ಅನ್ನೋದು. ಅಂದ್ರೆ ಶನಿ ಗ್ರಹಕ್ಕೆ 150 ಕಿಲೋಮೀಟರ್ಗೆ ನಾವು ಗುರುತ್ವಾಕರ್ಷಣ ಬಲ ಎಳೆದಿಟ್ಕೊಂಡಿದೆ ಸೂರ್ಯ. ಇದು ಹಾಗೆ ರಾಹುಗೆ, ಇದು ನಮ್ಮ ಗುರುಗೆ ಸ್ವಲ್ಪ ಕಮ್ಮಿ ಎಳೆದಿಟ್ಕೊಂಡಿದೆ, ಭೂಮಿಗೆ ಸ್ವಲ್ಪ ಕಮ್ಮಿ. ಯಾಕಂದ್ರೆ ಹತ್ರ ಇರೋದೆಲ್ಲ ಕಮ್ಮಿ, ದೂರದಲ್ಲಿರೋದು ಜಾಸ್ತಿ. ಸೊ ಎನರ್ಜಿ ಕೆನಾಟ್ ವೇರಿ ಫ್ರಮ್ ಎ ಆಬ್ಜೆಕ್ಟ್, ಅದು ಸೈನ್ಸ್ ಅದೇ ಹೇಳುತ್ತೆ. ಎನರ್ಜಿ ಅಂತ ನಾವೇನಾದ್ರು ಎಳೆದಿ, ಈಗ ಅಯಸ್ಕಾಂತ ಮ್ಯಾಗ್ನೆಟ್ ಅಂತ ಏನ್ ಹೇಳ್ತೀವಿ, ಕಬ್ಬಣನ ಎಳೆಯುತ್ತೆ. ಹೌದು. ಸೊ ದೂರದಲ್ಲಿರ್ತಕ್ಕಂಥ ಕಬ್ಬಣನ ಎಳೆಯುತ್ತೆ, ಹತ್ರದಲ್ಲಿರೋ ಕಬ್ಬಣನ ಎಳೆಯಲ್ಲ ಅಂದಂಗಾಯ್ತು ಅಲ್ವಾ. ದೊಡ್ಡ ಅಯಸ್ಕಾಂತ ಇಟ್ಬಿಟ್ಟು ಒಂದೊಂದ್ ಸೆಂಟಿಮೀಟರ್, ಒಂದ್ 5 ಸೆಂಟಿಮೀಟರ್, 10 ಸೆಂಟಿಮೀಟರ್ ದೂರದಲ್ಲಿ ನಾವು ಕಬ್ಬಣಗಳನ್ನ ಇಟ್ಟು ಅಯಸ್ಕಾಂತನ ಹತ್ರಕ್ಕೆ ತಂದಾಗ ದೂರದಲ್ಲಿರೋದನ್ನ ಎಳೆದಿಟ್ಕೊಳ್ಳುತ್ತೆ, ಹತ್ರದಲ್ಲಿರೋದು ಎಳೆಯದೇ ಇಲ್ಲ ಅಂದಂಗ ಆಯ್ತದೆ. ಸೊ ದೆನ್ ದಿ ಎನರ್ಜಿ ಇಸ್ ನಾಟ್ ರೈಟ್. ಸೊ ಇದನ್ನ ಯಾರು ಪ್ರಶ್ನೆ ಮಾಡಿಲ್ಲ, ನಾನ್ ಕೇಳ್ತಾ ಇದೀನಿ, ಅದಕ್ಕೆ ಆನ್ಸರ್ ಕೊಟ್ಟಿಲ್ಲ. ತನ್ನದೇ ಆಗಿರ್ತಕ್ಕಂಥ ಎನರ್ಜಿ ಸ್ವಲ್ಪ ಹೆಚ್ಚಾಗಿ ಬರ್ತಕ್ಕಂತ ಒಂದು ವಿಚಾರವೇ ಇಲ್ಲಿ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದು ಸಿಗುತ್ತೆ. ಅದೇ ಗ್ರಹಗಳ ಒಳಗಡೆ ಇರ್ತಕ್ಕಂಥ ಶಕ್ತಿ ಸುತ್ತಿಸ್ತಾ ಇರೋದು, ಅದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲ ಹೇಗೆ ಗ್ರಹಗಳು ಸುತ್ತಾ ಇದಾವೆ, ಅದಕ್ಕೇನು ಎನರ್ಜಿ ಏನು ಇಲ್ವಾ ಅಂತಂದ್ರೆ ಆಲ್ರೆಡಿ ಐನ್ಸ್ಟೀನ್ ಹೇಳಿದ್ದಾರೆ, ಎವ್ರಿ ಮ್ಯಾಟರ್ ಹ್ಯಾಸ್ ಗಾಟ್ ಎನರ್ಜಿ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ,
ಪ್ರತಿಯೊಂದು ಒಂದು ವಸ್ತುಗೂ ತನ್ನದೇ ಆಗಿರ್ತಕ್ಕಂಥ ಒಳಶಕ್ತಿ ಇದೆ ಅಂತ. ಆದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ವಿಚಾರನ ನಾವು ದೊಡ್ಡದಾಗಿ ನಾವು ತಗೊಂಡಿಲ್ಲ. ಯಾಕಂದ್ರೆ ನಮಗೆ ಬೇಕಾಗಿರ್ತಕ್ಕಂತ ಒಂದು ವಿಚಾರ ಅಂತಂದ್ರೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಏನಂತಂದ್ರೆ ನಮ್ಗೆ ವೆಸ್ಟ್ ಅಲ್ಲಿ ಅಥವಾ ಸೈನ್ಸ್ ಅಲ್ಲಿ ಏನ್ ಹೇಳ್ತಾರೋ ಅದು ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಖಂಡಿತ ಗುರುಜಿ, ಇದ್ರ ಬಗ್ಗೆ ಮುಂದುವರ್ಸೋದಕ್ಕೆ ಕಾರ್ಯಕ್ರಮದಲ್ಲಿ ಕಾಲರ್ ಇದ್ದಾರೆ, ಕಾಲರ್ನ ಮಾತಾಡ್ಸ್ಬಿಡೋಣ. ಖಂಡಿತ. ಹಲೋ ಹಲೋ, ನಮಸ್ತೆ, ಹೆಸರು ಹೇಳಿಮಾ? ನನ್ನ ಹೆಸರು ಬಾನವಿ ಅಂತ. ಓಕೆ ಬಾನವಿ, ಎಲ್ಲಿಂದ ಕಾಲ್ ಮಾಡ್ತಿರೋದ್ ನೀವು? ಹಾಸನಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಮಾ? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಮತ್ತೆ ಹುಟ್ಟಿರುವಂತ ಊರೆಲ್ಲ ಗೊತ್ತಿದ್ಯಾ? ಹಾ ಗೊತ್ತು. ಗೊತ್ತಿದ್ಯಾ? ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ. ಅವ್ರದ್ದು ಡೇಟ್ ಆಫ್ ಬರ್ತ್ 14/1/1996. 14/1/1996. ಓಕೆ, ಟೈಮಿಂಗ್ಸ್? ಟೈಮ್ ನೈಟ್ 10:20. 10:20. ಸರಿ, ಹುಟ್ಟಿರುವಂತ ಊರು ಯಾವ್ದಮ್ಮ? ಎಡ್ಕೇರಿ. ಎಲ್ಲಿ? ಎಡ್ಕೇರಿ, ಮೂಡ್ಗೆರೆ ಹತ್ರ ಎಡ್ಕೇರಿ. ಮೂಡಿಗೆರೆ, ಎಡ್ಕೇರಿ. ಓಕೆ, ಪ್ರಶ್ನೆ ಏನಿದೆ ನೇರವಾಗಿ ಗುರೂಜಿ ಹತ್ರ ಮಾತಾಡಿ. ನಮಸ್ಕಾರ ಮೇಡಮ್, ಹಲೋ. ನಮಸ್ಕಾರ. ಹಲೋ ಹಲೋ ಗುರುಜಿ, ನಮಸ್ಕಾರ. ಸೊ ನಿಮ್ಮ ಹಸ್ಬೆಂಡ್ ಅವರ ಜಾತಕ ಬಂದ್ಬಿಟ್ಟು ಸ್ವಾತಿ ನಕ್ಷತ್ರ, ತುಲಾ ರಾಶಿ ಬರ್ತಾ ಇದೆ. ಸರಿ ಇದೆಯಾ? ಏನು ರೀಸೆಂಟ್ ಆಗಿ ಮದುವೆ ಆದ್ರ ನೀವು? ನನ್ ಮದ್ವೆ ಆಗಿ 4 ವರ್ಷ ಆಯ್ತು. ನೀವ್ ಮದುವೆ ಆಗಿ 4 ವರ್ಷ ಆಯ್ತು. ಸೊ ಅವಾಗ ನಿಮ್ಮ ವಯಸ್ಸು ಎಷ್ಟಿತ್ತು? ನಂದು 22. 22 ವಯಸ್ಸಿತ್ತಾ? ಸೊ ನಿಮ್ಗೂ ನಿಮ್ ಯಜಮಾನ್ರಿಗೂ ಬರೀ 1 ವರ್ಷ 2 ವರ್ಷ ಅಷ್ಟೇನು ವ್ಯತ್ಯಾಸ? ಅವ್ರಿಗೂ ನಮಗೂ ಇಷ್ಟು 4 ವರ್ಷ ಡಿಫ್ರೆನ್ಸ್. 1996 ತಾನೇ ನೀವು ಹೇಳಿರೋದು? 96. ಸೊ 29 ಇವಾಗ ಅವ್ರ ವಯಸ್ಸು. ನಿಮಗೆ -4 ಅಂತಂದ್ರೆ ನೀವು 22 ಅಂತ ಹೇಳ್ತಾ ಇದ್ದೀರಾ? ಏನೋ ಕನ್ಫ್ಯೂಷನ್ ಇದೆ. ನಂದು 1999, ಅವ್ರದ್ದು 1996. ಸರಿ, ವೆರಿ ಗುಡ್. ಓಕೆ, ಆಯ್ತು. 1999 ತಗೊಳ್ಳೋಣ. ಸೊ ಏನ್ ಪ್ರಶ್ನೆ ಐತೆ ಕೇಳಿ. ಅವ್ರದ್ದು ಅವ್ರ ಬಗ್ಗೆ ತಿಳ್ಕೊಬೇಕಿತ್ತು ಒಂಚೂರು. ವ್ಯವಹಾರದ ಬಗ್ಗೆ, ಕೈಯಲ್ಲಿ ದುಡ್ಡು ನಿಲ್ತಿಲ್ಲ, ಮತ್ತೆ ಒಂದೇ ಕಡೆ ಕಾನ್ಸೆಪ್ಟ್ ಇರಲ್ಲ ಅವರಿಗೆ, ತುಂಬಾ ಕೋಪ ಸಿಟ್ಟು ಆತರ. ವ್ಯವಹಾರ ಮಾಡ್ತಾರೆ ಬಟ್ ಕೈಯಲ್ಲಿ ದುಡ್ಡೇ ನಿಲ್ತಿಲ್ಲ. ಸರಿ, ಈಗ ಅವ್ರಿಗೆ ನಡೀತಾ ಇರ್ತಕ್ಕಂಥ ದಶಾ ಮೇಲೆ ನೋಡೋಣ. ಹುಟ್ಟಿದಾಗ ಅವ್ರಿಗೆ ರಾಹು ದಶೆ ಇತ್ತು. ರಾಹು ದಶೆ 2009 ಮುಗಿದು 2009ರಿಂದ 2025 ಅಂದ್ರೆ ಮುಂದಿನ ವರ್ಷ ಫೆಬ್ರವರಿಗೆ ಗುರುದಶ ಮುಗಿಯುತ್ತೆ. ಗುರುದಶ ಆದ್ಮೇಲೆ ಅವ್ರಿಗೆ ಶನಿ ದಶ ಪ್ರಾರಂಭವಾಗುತ್ತೆ. ಈ ಗುರುದಶ ಇರುವಾಗ ಅವ್ರಿಗೆ ವ್ಯವಹಾರದಲ್ಲಿ ಸ್ವಲ್ಪ ಚೆನ್ನಾಗಿ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಕೈಯಲ್ಲಿ ದುಡ್ಡು ನಿಲ್ಲದೆ ಇರತಕ್ಕಂಥದ್ದು ಗ್ರಹಗಳ ಸಮಸ್ಯೆ ಅಲ್ಲ, ಅದು ಮನುಷ್ಯನ ಸಮಸ್ಯೆ. ಕೊಡೋದು ಕೊಡದೇ ಇರೋದು ಅವರ ಲೆಕ್ಕಾಚಾರ. ಕೊಟ್ಟಾಗ ಉಳಿಸ್ಕೊಳ್ದೇ ಇರೋದು ಆ ವ್ಯಕ್ತಿಯ ಗುಣನಡತೆಗಳ ಮೇಲೆ ಹೋಗುತ್ತೆ. ಅರ್ಥ ಆಯ್ತಾ? ಎಲ್ಲಾನು ಗ್ರಹಗಳಿಗೆ ಹಾಕ್ತಾರೆ. ತುಂಬಾ ಜನ ಗ್ರಹಗಳಿಗೆ ಹಾಕ್ಬಿಡ್ತಾರೆ. ಸೊ ಅವ್ರಿಗೆ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ, ಜಾತಕದಲ್ಲಿ ಏನಿದೆ ನೋಡಿ ಅಂತಂದ್ರೆ ಮುಟ್ಟಾಳ್ರು ತಲೆ ಮೇಲೆ 4 ಬಾರಿಸ್ಬೇಕು. ವ್ಯವಹಾರದಲ್ಲಿ ಯಾರಿಗೋ ನಂಬಿ ಕೊಡೋದು ಅದು ಜಾತಕ ಬರುತ್ತೆ. ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಅಂತಂದ್ರೆ ಪ್ಲಾನಿಂಗ್ ಪ್ರಾಬ್ಲಮ್ ಅಲ್ಲಿ, ಜಾತಕದ ಪ್ರಾಬ್ಲಮ್ ಅಲ್ಲ. ಪ್ಲಾನಿಂಗು ನಾವು ಬೆಳೀತಾ ಬೆಳೀತಾ ನಮಗೆ ಬೇಕಾಗಿರ್ತಕ್ಕಂತ ಒಂದು ಅನುಕೂಲತೆಯಿಂದ ಬರ್ತಕ್ಕಂಥದ್ದು ಪ್ಲಾನಿಂಗು. ಸೊ ಆ ಪ್ಲಾನಿಂಗ್ ಕರೆಕ್ಟ್ ಆಗಿ ಅವ್ರಿಗೆ ಮಾಡಕ್ ಹೇಳ್ಬೇಕು. ಏನಕ್ಕೆ ಖರ್ಚು ಮಾಡ್ತಾ ಇದ್ರೆ, ದುಡ್ಡೇ ನಿಲ್ತಾ ಇಲ್ಲ ಅನ್ನಕ್ಕೆ ಏನ್ ಖರ್ಚಾಗ್ತಾ ಇದೆ, ಏನಕ್ಕೆ ಖರ್ಚು ಮಾಡ್ತಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅದು ಅವಶ್ಯಕತೆ ಇದೆಯಾ ಖರ್ಚು, ಅಥವಾ ಅದನ್ನೇ ನಾನ್ ಅದನ್ನ ಬಿಟ್ಟು ಹೋದ್ರೆ ಅದು ಸಿಟ್ಟು ಕೋಪ, ಅದು ಈ ತರ ಮಾಡ್ಬೇಡಿ ಆ ತರ ಮಾಡ್ಬೇಡಿ ಅಂದ್ರೆ ತಾಳ್ಮೆ ಇಲ್ದಂಗ್ ಮಾತಾಡೋದು. ಯಾಕೆ ತಾಳ್ಮೆ ಇಲ್ದಂಗ್ ಮಾತಾಡ್ತಾರೆ ಅಂದ್ರೆ ಅವ್ರು ಮಾಡ್ತಕ್ಕಂತ ಖರ್ಚುಗಳು ಅವರ ವೈಯಕ್ತಿಕವಾಗಿ ಖರ್ಚು ಮಾಡ್ಕೋತಾರೆ. ಅವ್ರು ಏನೋ ಕುಡಿತಾರೋ, ತಪ್ಪು ತಿಳ್ಕೊಬೇಡಿ, ಕುಡಿತಾರೋ, ಸಿಗರೇಟ್ ಸೇರ್ತಾರೋ, ಫ್ರೆಂಡ್ಸ್ ಕೊಡ್ತಾರೋ, ಅಲ್ಲೆಲ್ಲಾರು ಜಾಲಿ ಮಾಡಕ್ ಹೋಗ್ತಾರೋ. ಇದು ಗ್ರಹಗಳಿಗೇನು ಇದನ್ನ ಅನುಕೂಲ ಮಾಡಲ್ಲ. ಗ್ರಹಗಳು ಎರಡೇ ಮಾಡೋದು, ಒಂದು ಹಣ ಕೊಡುತ್ತೆ, ಇಲ್ಲ ಅಂದ್ರೆ ಹಣ ಕೊಡಲ್ಲ. ಒಂದು ಸುಖ ಕೊಡುತ್ತೆ, ಒಂದು ದುಃಖ ಕೊಡುತ್ತೆ. ದುಃಖ ಕೊಡ್ತಾ ಇದೆ, ಹಣನೇ ಎಷ್ಟು ಕೆಲಸ ಮಾಡಿದ್ರು ದುಡ್ಡು ಸಿಗ್ತಾ ಇಲ್ಲ, ಯಾವ್ದು ಜಾಬ್ ಸಿಗ್ತಾ ಇಲ್ಲ ಅಂದ್ರೆ ಗ್ರಹಗಳ ಒಂದು ಕಾಟ.
ಹಣ ಬರ್ತಾ ಇದೆ ಅಂತಂದ್ರೆ ಗ್ರಹಗಳ ಆಶೀರ್ವಾದ. ಇನ್ನು ಬಂದಿರ್ತಕ್ಕಂತ ಹಣ ಹೇಗೆ ಖರ್ಚು ಮಾಡಬೇಕು ಅನ್ನೋದು ಗ್ರಹಗಳು ಹೇಳ್ಕೊಡಲ್ಲ. ಕರೆಕ್ಟ್ ಹೇಳಿದ್ದು. ಹಾಗೆ ಮುಂದೆ 2025 ಆದ್ಮೇಲೆ ನಿಮ್ಮ ವೈವಾಹಿಕ ಜೀವನ ಇನ್ನೂ ಹದಗೆಡುತ್ತೆ, ಉದ್ಧಾರ ಆಗಲ್ಲ, ಅಲ್ಲಿ ಹದಗೆಡುತ್ತೆ. ಆ ಕಾರಣದಿಂದ ನಾನು ನಿಮಗೆ ಒಂದು ಸಜೆಷನ್ ಕೊಡೋದು, ಸುಮ್ಮನೆ ಇದ್ದು ಬಿಡಿ. ಅದಾಯ್ತಲ್ಲ, ಸುಮ್ಮನೆ ಇದ್ದು ಬಿಡಬೇಕು. ಯಾಕೆ ಅಂದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 2025 ಫೆಬ್ರವರಿ ನಂತರ ಇಲ್ಲಿ ನಿಮಗೆ ಅವರ ಜಾತಕದಲ್ಲಿ ಶನಿ ದಶಾ ಪ್ರಾರಂಭವಾಗುತ್ತೆ. ಶನಿ ದಶ 19 ವರ್ಷಗಳ ಕಾಲ ಇರುತ್ತೆ. ಹಣ ಗಳಿಸೋ ವಿಚಾರದಲ್ಲಿ ಉತ್ತಮವಾಗಿದೆ, ಅದರಲ್ಲಿ ಏನೂ ಒಂದು ಸಂದೇಹವೇ ಇಲ್ಲ. ಆದ್ರೆ ಹಣ ಗಳಿಸೋರ ಜೊತೆ ಇಲ್ಲಿ ನಿಮ್ಮ ವೈವಾಹಿಕ ಜೀವನ ಹದಗೆಡುತ್ತೆ. ಈಗ್ಲೂ ಕೂಡ ಪ್ರೀತಿ ತೋರಿಸ್ತಾ ಇಲ್ಲ. ಇನ್ನ ಹೋಗ್ತಾ ಹೋಗ್ತಾ ಅಟ್ಲೀಸ್ಟ್ ಇವಾಗ್ಲಾದ್ರೂ ಸ್ವಲ್ಪ ಬರ್ತಾರೆ, ಮನೆಗೆ ಮಾತಾಡ್ತಾರೆ, ಊಟ ಮಾಡ್ತಾರೆ, ನಿಮ್ಮನ್ನ ಪ್ರೀತಿ ಮಾಡ್ತಾರೆ. 2025 ಆದ್ಮೇಲೆ ಅವರ ಜಾತಕದ ನೋಡಿ ಹೇಳ್ಬೇಕು ಅಂತಂದ್ರೆ ನಿಮ್ಮ ಮೇಲೆ ಪ್ರೀತಿ 0 ಆಗುತ್ತೆ. ಇದರಿಂದ ನಿಮ್ಮ ಜೀವನ ಹಾಳಾಗ್ಬಾರ್ದು ಅಂದ್ರೆ ಅವ್ರು ಏನಾರು ಮಾಡ್ಕೊಳ್ಳಿ, ನನ್ನ ನೋಡ್ಕೊಳ್ತಾ ಇದಾರ, ಊಟ ತಂದು ಹಾಕ್ತಾ ಇದಾರ, ದುಡ್ಡು ಕೊಡ್ತಾ ಇದಾರ ಕೈಗೆ, ಅಷ್ಟು ಮಾತ್ರ ನೋಡ್ಕೊಳ್ಳಿ. ಅವರ ಹೆಚ್ಚಿನ ವ್ಯವಹಾರಗಳನ್ನ ನೀವು ಮಾತಾಡ್ತಾ ಹೋದ್ರೆ ಅವರ ಶನಿ ದಶ. ಸೊ ಅವರು ಸ್ವಲ್ಪ ಜಗಳ ಆಗಿ ಅದು ಯಾವ ಮಟ್ಟಕ್ಕೆ ಮುಟ್ಟಬಹುದು ಅಂತಂದ್ರೆ ವಿಚ್ಛೇದನಗೂ ಮುಟ್ಟಬಹುದು, ಸಪರೇಷನ್ಗೂ ಮುಟ್ಟಬಹುದು. ಇದೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಂದೆ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ವಿಚಾರವೇ ಇದು. ಇದಕ್ಕೆ ಅನುಗುಣವಾಗಿ ಅವ್ರಿಗೆ ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತಂದ್ರೆ ಅವ್ರಿಗೆ ಯಾವಾಗಲೂ ಕೂಡ ಅವ್ರ ಬೆರಳಿಗೆ ಒಂದು ಬಲಗೈ ಮಧ್ಯೆ ಇರೋ ಒಂದು ಉಂಗುರದ ಬೆರಳಿಗೆ ಕ್ಯಾಟ್ಸೈ ಅಂತ ಬರುತ್ತೆ, ಅದನ್ನ ಧರ್ಸಕ್ ಹೇಳಿ. ಅದ್ರ ಜೊತೆಗೆ 4 ಮುಖದ ರುದ್ರಾಕ್ಷಿ ಹಾಕಕ್ ಹೇಳಿ. ಇಷ್ಟು ಕೂಡ ಅವರು ನಿಮ್ ಜೊತೆ ಸ್ವಲ್ಪ ಅನ್ಯೋನ್ಯತೆಯಿಂದ ಬರುತ್ತೆ. ದುಡ್ಡಿನ ವಿಚಾರ ಮಾತ್ರ ಅದು ಹಿರಿಯರಿಂದ ಬಂದ್ರೆ ಒಳ್ಳೇದಾಗುತ್ತೆ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಭವ್ಯ ಅವರೇ. ನನ್ ಮಗಂದ್ ಒಂಚೂರು ಕೇಳ್ಬೇಕಿತ್ತಲ್ಲ. ಅಲ್ಲ, ಏನ್ ಗೊತ್ತಾ ಮೇಡಮ್, ಒಬ್ರ ಬಗ್ಗೆ ಯಾರ ಬಗ್ಗೆ ಆದ್ರೂ ಕೇಳ್ಬೋದು. ಅದು ಎಷ್ಟು ನೀಟಾಗಿ ನಿಮ್ಮ ಹಸ್ಬೆಂಡ್ ಬಗ್ಗೆ ನೀಟಾಗಿ ಡೀಟೇಲ್ ಆಗಿ ಹೇಳಿದಾರೆ. ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ಗುರುಜಿ ಅಪಾಯಿಂಟ್ಮೆಂಟ್ ನಂಬರ್ ನಾನು ಹೇಳ್ತಿದೀನಿ, ಈ ನಂಬರ್ಗೆ ಕಾಲ್ ಮಾಡಿ. ಅವ್ರ ಯಜಮಾನರು ಅಲ್ಲಿ ದುಡ್ಡು ಖರ್ಚು ಮಾಡೋದ್ ಬಗ್ಗೆ ಯೋಚನೆ ಇರುತ್ತೆ, ನಮಗೆ ಫೀಸ್ ಕೊಟ್ಟು ಬರಕ್ಕೆ ಇವ್ರಿಗೆ ಜಾಸ್ತಿ ಯೋಚನೆ. ಅಲ್ಲಿ ಎಲ್ಲೆಲ್ಲೋ ಹಾಳು ಮಾಡ್ತಾರೆ. ಕಟ್ ಮಾಡಿ ಅವ್ರ ಕಾಲು ಕಟ್ ಮಾಡ್ಬೇಕು. ಅವ್ರಿಗೆ ಅದೇನಾರು ಇರ್ಲಿ, ಕಟ್ ಮಾಡಿ. ಆಂಕರ್ ಯಾರಿದ್ದಾರೆ? ಓಕೆ, ನಾನು ಸಜೆಸ್ಟ್ ಮಾಡೋದು ಬೇರೆ ಕಡೆ ಎಲ್ಲ ಪೋಲ್ ಮಾಡ್ತಾರೆ. ನಾವು ಒಳ್ಳೆ ಸಲಹೆ ಕೊಟ್ಟಾಗ ಇಲ್ಲಿ ಇನ್ನೂ ಒಂದು 10 ಜನ ಫ್ರೀ ಕೊಟ್ರೆ ಫಿನೈಲ್ ಕುಡಿಯೋ ಜನಗಳೇ ನಮ್ಮ ಪಬ್ಲಿಕ್. ಫ್ರೀ ಕೊಟ್ರೆ ಫಿನೈಲ್ ಕುಡಿತಾರೆ. ನಾನು ಏನು ಕೇರೆ ಮಾಡಲ್ಲ. ನಾನು 9 ವರ್ಷದಿಂದ ನಾನು ಪಬ್ಲಿಕ್ ಅಲ್ಲಿ ಇದೀನಿ. ಪಬ್ಲಿಕ್ ಬೈದ್ರು ಕೂಡ ಏನ್ ಅವ್ರು ನಮ್ದೇನಾರು ಒಂದು ಕೆಟ್ಟದ್ ಬಂದ್ಬಿಟ್ರೆ ತೇಜೋದಯ ಮಾಡ್ತಾರೆ ಪಬ್ಲಿಕ್. ಅದೇ ಪಬ್ಲಿಕ್ ಗುರುಗಳನ್ನ ತೇಜೋದಯ ಮಾಡಿದ್ರೆ ಅವ್ರಿಗೇನು ಲೆಕ್ಕ ಇಲ್ಲ. ಇವತ್ತು ಎಷ್ಟೋ ಜನಕ್ಕೆ ಏನೇನೋ ಒಂದು ಆಪಾದನೆಗಳು ಬಂದ್ಬಿಡ್ತವೆ ಗುರುಗಳ ಮೇಲೆ, ಇನ್ನು ಇರೋವ್ರ ಮೇಲೆಲ್ಲ. ಅದು ಆಪಾದನೆ ನಿಜ ಅನ್ಕೊಂಡು ಇರೋ ಬರೋರೆಲ್ಲ ಬಾಯಲ್ಲಿ ಮಾತಾಡ್ತಾರೆ. ಅದೇ ಇವರ ವಿಚಾರಕ್ಕೆ ಗುರುಗಳ ಹತ್ರನೋ ಇನ್ನೊಬ್ರ ಹತ್ರನೋ ಸಲಹೆ ಕೇಳೋ ಟೈಮಲ್ಲಿ ಅಲ್ಲಿ ಇವ್ರಿಗೆ ಫ್ರೀ ಕೇಳ್ಕೊಂಡು ತೇಜೋವಧೆ ಮಾಡಿದ್ರೆ ಇವ್ರಿಗೇನು ಅನ್ಸಲ್ಲ, ಗುರುಗಳಿಗೆ ಮಾಡ್ತಕ್ಕಂಥದ್ದು. ಸೊ ಇದು ಲೋಕ ಕಲಿಯುಗದಲ್ಲಿ ಇರೋದೇ ಹೀಗೆ. ಅವ್ರ ಕೋಟಿಗಟ್ಲೆ ಲಕ್ಷಗಟ್ಲೆ ಖರ್ಚು ಮಾಡ್ಲಿ, ಗುರುಗಳ ಹತ್ರ ಫ್ರೀಯಾಗಿ ಕೇಳ್ಕೊಳ್ಳೋಣ. ಕ್ಲಾಸಿಗೆ 15,000 ಇಟ್ಟಿದೀವಿ, ಕಲ್ತ್ಕೊಂಡ್ರೆ ಅವ್ರ ಜೀವನ ಉಳಿಯುತ್ತೆ. ಅದರ ಆಲೋಚನೆ ಇಲ್ಲ ಅವ್ರಿಗೆ. ಆಟೋಮೆಟಿಕ್ ಬೇಕು, ಎಲ್ಲಾರ್ಗುನು ಪರಿಹಾರ ಬೇಕು. ಹೆಂಗ್ ಪರಿಹಾರ? ಅದು ಏನು ನಾವೇನೋ ಈಗ ಒಂದು 50,000 ಪೂಜೆ ಹೇಳ್ಬಿಟ್ರೆ ಅದಕ್ಕೂ ಬರಲ್ಲ. ಸಡನ್ ಆಗಿ ಅವ್ರು ಹೇಳಿದ ತಕ್ಷಣ ಆಟೋಮೆಟಿಕ್ ಆಗ್ಬೇಕು. ಜ್ಯೋತಿಷ್ಯ ಕೇಳೋರೆಲ್ಲ 99% ಏನ್ ಜ್ಯೋತಿಷ್ಯ ಕೇಳ್ತಾರೆ, ಪರಿಹಾರ ಏನು ಅಂತಂದ್ರೆ ಆ ಒಂದು ರುದ್ರಾಕ್ಷಿ ಹಾಕೊಂಬಿಡಿ, ಒಂದು ಉಂಗ್ರ ಹಾಕೊಂಬಿಡಿ, ಅಷ್ಟಕ್ಕೆ ಸರೋಗ್ಬಿಡುತ್ತೆ, ಅದೇ ಸರಿ ಮಾಡ್ಬಿಡುತ್ತೆ. ಆಟೋಮೆಟಿಕ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ವೇ ಅಲ್ಲ. ಅದಕ್ಕೆ ಪರಿಶ್ರಮ, ಅದಕ್ಕೆ ಆಲೋಚನೆ, ಇವೆಲ್ಲವೂ ಕೂಡ ಮಾಡ್ಲೇಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು. ಎರಡನೇ ವಿಚಾರ, ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಗುರುತ್ವಾಕರ್ಷಣ ಬಲ ಬಗ್ಗೆ ಮಾತಾಡ್ತಾ ಇದೀವಿ. ಇಲ್ಲಿ ಇಷ್ಟು ಗ್ರಹಗಳು ಕೂಡ ತನ್ನದೇ ಆದಂತ ಸ್ವಂತ ಶಕ್ತಿ ಇರುತ್ತೆ, ತನ್ನದೇ ಆಗಿರ್ತಕ್ಕಂಥ ಸ್ವಂತ ಶಕ್ತಿ ಇರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ತನ್ನದೇ ಆಗಿರ್ತಕ್ಕಂಥ ಸ್ವಂತ ಶಕ್ತಿ ಇರುತ್ತೆ. ಆ ಶಕ್ತಿಯ ಪ್ರಭಾವದಿಂದ ಸೂರ್ಯನ ಸುತ್ತಾ ಇದೆ ಅಂತ ಹೇಳಿ ನಮ್ಮ ಶಾಸ್ತ್ರ ಹೇಳುತ್ತೆ. ಇಲ್ಲಿ ಸೂರ್ಯನ ಗುರುತ್ವಾಕರ್ಷಣ ಬಲ ಅಂತ ಯಾವುದೂ ಇಲ್ಲ. ಇದು ನಮ್ಮ ಸಿದ್ಧಾಂತದಲ್ಲಿ ಸಿಗುತ್ತೆ. ವಿಶಿಷ್ಟಾದ್ವೈತ, ಅದ್ವೈತ, ದ್ವೈತ, ಇವೆಲ್ಲ ಇಲ್ಲಿ 3 ಸಿದ್ಧಾಂತಗಳು ಇರ್ತಕ್ಕಂಥದ್ದು. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತದಲ್ಲಿ. ಇದ್ರಲ್ಲಿ ಬಹಳ ವಿಶೇಷವಾಗಿ ವಿಶಿಷ್ಟಾದ್ವೈತದಲ್ಲಿ 3 ಸಪರೇಟು. ದೇವ್ರ ಸಪರೇಟು, ಮ್ಯಾಟರ್ ಸಪರೇಟು, ಮನುಷ್ಯ ಸೋಲ್ ಸಪರೇಟು.
ಅವ್ರವ್ರು ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾರೆ, ಮೆಟೀರಿಯಲ್ ಇಂಡಿವಿಜುವಲ್ ಆಗಿ ವರ್ಕ್ ಮಾಡುತ್ತೆ, ದೇವರು ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾರೆ, ಯಾರು ಮಿಕ್ಸ್ ಆಗಲ್ಲ. ಆದ್ರೆ ಒಬ್ರಿಗೊಬ್ರಿಗೆ ಇಂಟರ್ಲಿಂಕ್ ಇರುತ್ತೆ ಅಂತ ಹೇಳಿ ನಮ್ಮ ವಿಶಿಷ್ಟಾದ್ವೈತ ಹೇಳುತ್ತೆ. ಇಂಟರ್ಲಿಂಕ್ ಅಂತ ಹೇಳ್ತೀವಿ. ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಸೂರ್ಯನಿಗೆ ಭೂಮಿ ಕನೆಕ್ಷನ್, ಭೂಮಿಗೆ ಪ್ರಕೃತಿ ಕನೆಕ್ಷನ್, ಪ್ರಕೃತಿಗೆ ನಾವು ಕನೆಕ್ಷನ್. ಒಂದಕ್ಕೊಂದು ಕನೆಕ್ಷನ್ ಇದೆ. ಬಟ್ ಆದ್ರೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತೀವಿ. ಪ್ರಕೃತಿ ಸುಮ್ನೆ ಬಿಟ್ರೆ, ಭೂಮಿನ ಸುಮ್ನೆ ಬಿಟ್ರೆ, ಮೋಸ್ಟ್ ನನ್ಗೆ ಗೊತ್ತಿರೋ ಹಂಗೆ ಸುಮ್ನೆ ಖಾಲಿ ಜಾಗ ಬಿಟ್ರೆ ಅಲ್ಲೇ ಬೆಳ್ಕೊಂಡ್ಬಿಡುತ್ತೆ. ಹುಲ್ಲು ಗಿಡ ಮರಗಳೆಲ್ಲ ಬರುತ್ತೆ. ಆಪಲ್ ಬೆಳೆದವ್ರು ಯಾರು? ಆಪಲ್ ಬಂದಿದ್ದು ಎಲ್ಲಿಂದ? ಮೂಸಂಬಿ ಬಂದಿದ್ದು ಎಲ್ಲಿಂದ? ಜಾಕ್ ಫ್ರೂಟ್ ಬಂದಿದ್ದು ಎಲ್ಲಿಂದ? ಕಲ್ಲಂಗಡಿ ಹಣ್ಣು ಬಂದಿದ್ದು ಎಲ್ಲಿಂದ? ಯಾರು? ಮನುಷ್ಯ ಸೃಷ್ಟಿ ಮಾಡದ್ನ? ಸ್ವಲ್ಪ ಆಲೋಚನೆ ಮಾಡ್ಬೇಕೆಲ್ಲರೂ. ಜ್ಯೋತಿಷ್ಯನ ಅಲ್ಗಳವರು ಈ ಪ್ರಶ್ನೆ ಹೇಳ್ಬೇಕು. ತಿಂತೀವಿ ನಾವು, ಒಂದು ಬಾಳೆಹಣ್ಣು ತಿಂತೀವಿ, ಬಾಳೆಹಣ್ಣು ತಂದು ಕೊಟ್ಟವ್ರು ಯಾರು? ಪ್ರಕೃತಿ. ಆ ಪ್ರಕೃತಿ ಹೇಗ್ ಬಂತು? ಆ ಶಕ್ತಿ. ಜ್ಯೋತಿಷ್ಯದಲ್ಲೂ ಆ ಶಕ್ತಿ ಇದೆ. ಜನಗಳಿಗೆ ಇವತ್ತೆಲ್ಲ ಅಮೆರಿಕದಲ್ಲಿ ಅಲ್ಲಿ ಇಲ್ಲೆಲ್ಲ ಇರ್ತಾರಲ್ಲ, ಏನೋ ಸ್ಟಡಿ ಮಾಡಿದ ತಕ್ಷಣ ನಮ್ಮ ಹಿಂದೂ ಧರ್ಮ ಏನೋ ವೀಕ್ ಅನ್ಕೊಂಡ್ಬಿಡ್ತಾರೆ, ಮುಟ್ಟಾಳ್ರು ಅಂತ ಹೇಳ್ತೀನಿ. ನಮ್ಮ ಶಾಸ್ತ್ರದಲ್ಲಿ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಸೈನ್ಸು ಇದೆ, ಸ್ಪಿರಿಚುವಲ್ ಇದೆ. ಸೊ ಸೈನ್ಸ್ ಇಸ್ ಬೋತ್ ಎ ಒಂದು ಸ್ಪಿರಿಚುವಲ್ ಇದೆ, ಒಂದು ಮೆಟೀರಿಯಲ್ ಇದೆ. ಸೊ ಎರಡೂ ಮಿಕ್ಸ್ ಆಗಿರ್ತಕ್ಕಂಥದ್ದು. ಬರೀ ಸೈನ್ಸ್ ಇಸ್ ನಾಟ್ ಎ ಮೆಟೀರಿಯಲ್ ಅಷ್ಟೇ, ಸ್ಪಿರಿಚುವಲ್ ಇರುತ್ತೆ. ಯಾವಾಗ ಒಬ್ಬ ಮನುಷ್ಯ ಸ್ಪಿರಿಚುವಲ್ ಕಡೆ ಹೋಗ್ತಾನೆ, ಅವಾಗ ಅವನಿಗೆ ನಿಜವಾದ ಅರ್ಥ ಗೊತ್ತಾಗುತ್ತೆ. ಇವತ್ತಿನ ನಾಗಾಲೋಟದಲ್ಲಿ ನಾವು ಸ್ಪಿರಿಚುವಲ್, ಆಧ್ಯಾತ್ಮಿಕ ಕಡೆ ಇಲ್ಲ. ಆಧ್ಯಾತ್ಮಿಕ ಅಂತಂದ್ರೆ ಭಜನೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಜನ ತಪ್ಪು ತಿಳ್ಕೊಂಡಿದ್ದಾರೆ. ಇದು ಜ್ಯೋತಿಷ್ಯ ಅಂದ್ರೆ ನಾವು ದಿನಾ ಮಂತ್ರ ಹೇಳ್ಬೇಕು, ದಿನಾ ಜಪ ಮಾಡ್ಬೇಕು, ನಮಸ್ಕಾರ ಮಾಡ್ಬೇಕು, ಅದಲ್ಲ. ಸಮಾಧಾನದಿಂದ ರೈಟ್ಫುಲ್ ಲಿವಿಂಗ್, ಕಾಮ್ ಮೈಂಡ್ ಸೆಟ್ ಈಸ್ ಭಕ್ತಿ. ಯಾರನ್ನ ಇನ್ನೊಬ್ಬರನ್ನ ನೋಯಿಸದೇ ಇದ್ದಂಗೆ ಭಕ್ತಿ. ನಾವು ಇವಾಗ ಯಾರಿಗೋ ಜ್ಯೋತಿಷ್ಯ ಕೇಳ್ತಾ ಇದೀವಿ, ಫ್ರೀಯಾಗಿ ಒಂದು ಕೇಳಿದ್ವಿ, ಇನ್ನೊಂದು ಕೇಳೋದು ಅದು ಭಕ್ತಿ ಅಲ್ಲ. ಇನ್ನೊಂದು ಹೇಳ್ಬಿಡಿ, 4 ಇಲ್ಲಿ ಫ್ರೀಯಾಗಿ ಕುತ್ಕೊಂಡ್ಬಿಟ್ಟಿರ್ತೀವಿ ನಾವು, ಅವ್ರಿಗೂ ತಲೆ ಕೆಟ್ಟಿರುತ್ತೆ. ಸೊ ಇದು ಯಾಕಾಯ್ತು? ಇಲ್ಲಿ ನಮ್ಮ ಆಚೆ ಇರ್ತಕ್ಕಂಥ ಕಾಂಪೌಂಡರ್ ಇಂದ. ಆ ಕಾಂಪೌಂಡರ್ ಏನ್ ಮಾಡ್ತಾರೆ? ಫ್ರೀ ಜಾತಕ ಹೇಳ್ತಾರೆ, ದೋಷ ಹೇಳ್ತಾರೆ, ಭಯ ಪಡಿಸ್ತಾರೆ, 50,000 ಬಿಲ್ ಮಾಡ್ಕೋತಾರೆ. ಈ ಜನರು ಮೂರ್ಖರಾಗಿದ್ದಾರೆ. ಈ ಪಬ್ಲಿಕ್ ಇದೆಲ್ಲ ನಂಬರ್ 1 ಮೂರ್ಖರು. ಯೋಚನೆ ಮಾಡೋದಿಲ್ಲ. ನನಗೆ ಫ್ರೀಯಾಗಿ ಕೊಟ್ಟ, ಯಾಕೆ ಫ್ರೀಯಾಗಿ ಕೊಡ್ತಾನೊಬ್ಬ ಮನುಷ್ಯ? ಈ ಎಕ್ಸಿಬಿಷನ್ ಅಲ್ಲಿ ಫಸ್ಟ್ ನೀವು ಅಲ್ಲಿ ಹೋಗ್ತಾ ಇದ್ದಾಗ ಅದೇನೋ ಒಂದು ಹಪ್ಳಗಳು ಎಲ್ಲ ಮಾಡ್ತಾರೆ. ಒಬ್ರು ಪ್ರೆಸ್ ಮಾಡಿದ್ರೆ ಈ ತರ ಹಪ್ಳ ಬರುತ್ತೆ. ಅಲ್ಲಿ ಒಂದಷ್ಟು ಸಂಡಿಗಳು ಮಾಡಿ ಇಟ್ಬಿಟ್ಟಿರ್ತಾರೆ ಅಲ್ಲಿ ಟೇಸ್ಟ್ಗೆ. ರುಚಿ ಜಾಸ್ತಿ, ನಾಲ್ಗೆ ರುಚಿ ಜಾಸ್ತಿ ಅಲ್ವಾ? ಅಲ್ಲಿ ನಿಂತ್ಕೊಂಡು ಒಂದ್ 5-6 ತಿಂದ್ಬಿಡ್ತಾರೆ. ತಿಂದಾದ್ಮೇಲೆ ಏನಾಗುತ್ತೆ? ಒಂಥರ ಸಂಕಟ ಆಗತ್ತೆ. ಏನೋ ಫ್ರೀ ತಿಂದ್ಬಿಟ್ಟೆ, ತುಂಬಾ ತಗೊಳ್ಳೇಬೇಕು ಅನ್ನೋ ಒಂದು ವಿಚಾರ. ಈ ವಿಚಾರವೇ ಇಲ್ಲಿ ಕಾಂಪೌಂಡರ್ಗಳು ಮಾಡೋದು. ನಮ್ಮವ್ರು ಕಾಂಪೌಂಡರ್ಗಳು ಅಂತ ಹೇಳ್ತೀವಲ್ಲ, ನಂಬರ್ 1 ಕಾಂಪೌಂಡರ್ಗಳವರು. ಅವ್ರು ಡಾಕ್ಟರ್ ಸಾಧ್ಯನೇ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಡೀ ಇಂಡಿಯಾದಲ್ಲಿ ನಾನು ಇಂಥವ್ರಿಗೆ ಹೆಸರಿಟ್ಟಿರೋದು ನಾನು ಒಬ್ಬನೇ, ಕಾಂಪೌಂಡರ್ ಅಂತ ಹೆಸರಿಟ್ಟಿದ್ವಿ. ಯಾಕೆಂದ್ರೆ ಅವರೆಲ್ಲ ಏನ್ ಗೊತ್ತಾ, ಕಪಟವಾಗಿ ಹೇಳ್ತಾರೆ. ಈಗ ನೋಡಿ, ಇಲ್ಲಿ ಇವ್ರಿಗೆ ಹೇಳಿದೆ, ಯಾವ್ದಾರ ಪೂಜೆ ಹೇಳದ್ನ? ಹೇಳಿಲ್ಲ. ಮಂತ್ರ ಹೇಳದ್ನ? ಹೇಳಿಲ್ಲ. ಯಾವ್ದಾರು ಹೋಮ ಮಾಡಿ ಅನ್ನ? ಮುಟ್ಟಾಳ್ರು. ಹೋಮ, ನಮ್ಮ ಕಷ್ಟಗಳಿಗೆ ಹೋಮ ಮಾಡಿಸಿ ಅಂತ ಹೇಳ್ತಕ್ಕಂಥದ್ದು ಹಿಂದೂ ಶಾಸ್ತ್ರದಲ್ಲಿ ಇಲ್ವೇ ಇಲ್ಲ. ಲೋಕ ಕಲ್ಯಾಣಕ್ಕೆ ಹೋಮ ಇದೆ, ಲೋಕ ಕಲ್ಯಾಣಕ್ಕೆ ಹೋಮ ಇದೆ. ಇಂಡಿವಿಜುವಲ್ ಸಮಸ್ಯೆಗೆ ಹೋಮ ಇಲ್ಲ. ಹೋಮ ಇದ್ರೆ ಒಂದೇ ಒಂದಿದ್ದು, ಅದು ಅಗ್ನಿಹೋತ್ರ. ಪ್ರತಿ ದಿವಸ ನಾವು ಅಗ್ನಿಹೋತ್ರ ಮಾಡ್ತಾನೆ ಇರಬೇಕು. ನಮ್ಮ ಮನಸ್ಸು ಪ್ರಚೋದನೆ ಮಾಡುತ್ತೆ, ನಮ್ಮ ಬುದ್ಧಿ ಪ್ರಚೋದನೆ ಮಾಡುತ್ತೆ, ನಮ್ಮ ಅನೇಕ ವಿಚಾರಗಳನ್ನ ಪ್ರಚೋದನೆ ಮಾಡುತ್ತೆ. ಅದು ಬಿಟ್ರೆ ಆ ಹೋಮ ಮಾಡಿಸಿ, ಈ ಹೋಮ ಮಾಡಿಸಿ, ಮುಂಚೆ ನಮ್ಮ 30 ವರ್ಷದ ಗೃಹ ಪ್ರವೇಶ ಮಾಡೋರು. ಖಂಡಿತ ಗುರುಜಿ, ಇದ್ರ ಬಗ್ಗೆ ಮಾತಾಡೋರಂತೆ ಒಬ್ರು UK ಇಂದ ಮೆಸೇಜ್ ಕಳ್ಸಿದ್ದಾರೆ. ಸೊ ತಗೊಂಡ್ಬಿಡೋಣ, ಕಾರ್ಯಕ್ರಮ ಸಮಯದ ಅದಕ್ಕೆ ಸಾರಿ ಇಂಟರಪ್ಟ್ ಮಾಡಿದಕ್ಕೆ ಮಧ್ಯದಲ್ಲಿ. ಯಾರ್ದಿದು? ನಿಖಿಲ್ ಅಂತ UK ಇಂದ ಬಂದಿದೆ ಮೆಸೇಜ್ ಗುರುಜಿ. ಹೇಳಮ್ಮ. 6/11/1992. ಓಕೆ. ಟೈಮ್ ಆಫ್ ಬರ್ತ್ 7 AM. ಪ್ಲೇಸ್ ಬಳ್ಳಾರಿ. ನೋಡಿ, ನಾವು ಸೈನ್ಸ್ ಬಗ್ಗೆ ಮಾತಾಡ್ತೀವಲ್ವಾ, ಸೈನ್ಸ್ ಬಗ್ಗೆ ಮಾತಾಡಿದಾಗ ಅಕ್ಯುರೇಸಿ ಅನ್ನೋದು ಇರುತ್ತೆ. ಹೌದು. ಸೊ ಸೈನ್ಸ್ ಅಂದ್ರೆ ಅಕ್ಯುರೇಸಿ. ವೆರಿ ಟ್ರೂ. ಇಲ್ಲಿ ನಮಗೆ ಅಕ್ಯುರೇಸಿ ಸಿಗಲ್ಲ. ಯಾಕೆ? 7 ಗಂಟೆಗೆ ಅಂತ ಹೇಳಿದ್ರೆ ಇಲ್ಲಿ ಅಕ್ಯುರೇಸಿ ಸಿಗುತ್ತೆ? ಯಾರೋ ಕರೆಕ್ಟ್ ಆಗಿ 7 ಗಂಟೆಗೆ ಊಟಕ್ಕಾಗತ್ತಾ? 6:55, 7:05, 7:02 ಆತರ ಬಂದ್ರೆ ಅದು ಅಕ್ಯುರೇಸಿ. ಅವಾಗ ನಾವು ಏನ್ ಮಾಡ್ತೀವಿ? ಕಸ್ಪಲ್ ಅಂತ ನೋಡ್ತೀವಿ. ಆ ಹುಟ್ಟಿರೋ ಟೈಮ್ ಕರೆಕ್ಟ್ ಆಗಿ ಕಸ್ಪಲ್ ಏನ್ ಹೇಳ್ತದೆ ನೋಡ್ತೀವಿ. ಆ ವಿಚಾರದಲ್ಲಿ ಹೇಳ್ಬೋದು. ಈ 7 ಗಂಟೆ, 6:30 7 ಗಂಟೆ, 7ರಿಂದ 7:30 ಕಾಂಪೌಂಡರ್ಗಳು ಅಡ್ಜಸ್ಟ್ ಮಾಡ್ಕೋತಾರೆ, ನಾನು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ.
ಇಲ್ಲಿ ಕಸ್ಪಲ್ ಅನ್ನೋದು ನಾನು ಕನ್ಫರ್ಮೇಶನ್ ಕೊಡಕ್ಕಾಗಲ್ಲ, ಕಸ್ಪ್ ಅಂತ ಕನ್ಫರ್ಮೇಶನ್ ಕೊಡಕ್ಕಾಗಲ್ಲ. ಆದ್ರೆ ದಶಾಭುಕ್ತಿ ಮೇಲೆ ಇಂಡೈರೆಕ್ಟ್ ಕನ್ಫರ್ಮೇಶನ್ ಕೊಡಬಹುದು ಅಷ್ಟೇ. ಅದಕ್ಕೆ ಹೇಳಿದ್ದು ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಹುಟ್ಟೋದೊಂದು ಟೈಮು, ಸಾಯೋದೊಂದು ಟೈಮು ಅಂತ ಹೇಳ್ತಾರೆ. ಅದೃಷ್ಟ ಬರೋದೊಂದು ಟೈಮು, ಕಷ್ಟ ಬರೋದೊಂದು ಟೈಮ್ ಇರುತ್ತೆ. ಹುಟ್ಟೋದು ಹಂಗಾರೆ ಟೈಮ್ ಅಂದ್ರೆ 7 ಗಂಟೆ ತಗೊಂಡ್ರೆ ಏನಾಗತ್ತೆ ಇಲ್ಲಿ? ತಪ್ಪು. ಇಲ್ಲಿ ಬುಧ ದೇಶ ನಡೀತಾ ಇದೆ ಇವ್ರಿಗೆ. ಬುಧ ದೇಶದಲ್ಲಿ ಬರ್ತಕ್ಕಂತ ಒಂದು ಕಾಂಬಿನೇಷನ್ ಅಲ್ಲಿ ಇವರು ಸ್ವಲ್ಪ ಹೈಯರ್ ಸ್ಟಡೀಸ್ ಏನಾದ್ರು ಇದ್ರೆ ಅಥವಾ ಕಲಿಕೆ ಬಗ್ಗೆ ಇದ್ರೆ ಮಾಡ್ತಾ ಇರ್ಬೋದು. ಪ್ರಶ್ನೆ ಏನಿದೆ? ಅದೇ ಗುರುಜಿ, ಐ ಕೇಮ್ ಫಾರ್ ಹೈಯರ್ ಸ್ಟಡೀಸ್ ಟು UK, ಬಟ್ ಹಿಯರ್ ಐ ಆಮ್ ನಾಟ್ ಗೆಟಿಂಗ್ ಪಾರ್ಟ್ ಟೈಮ್ ಜಾಬ್ಸ್ ಟು ಸರ್ವೈವ್. ಪಾರ್ಟ್ ಟೈಮ್ ಜಾಬ್ ಇವಾಗ ಸದ್ಯಕ್ಕೆ ಪಾರ್ಟ್ ಟೈಮ್ ಅಂದ್ರೆ ಈಗ ಕೆಲಸ ಅಂದ್ರೆ ಮೂರನೇ ಮನೆ, 6ನೇ ಮನೆ ಮತ್ತೆ 10ನೇ ಮನೆ. ಈಗ ಪಾರ್ಟ್ ಟೈಮ್ ಅಂದ್ರೆ ಸೈಡ್ ಅಲ್ಲಿ ಇರ್ತಕ್ಕಂತ ಒಂದು ಜಾಬ್, ಅದು ಫನ್ ಜಾಬ್ ಅಂತ ಹೇಳ್ತೀವಿ. 5ನೇ ಮನೆ ಬರ್ಬೇಕಲ್ಲಿ. ಇಲ್ಲಿ 6ನೇ ಮನೆನೂ ಇಲ್ಲ, ಇಲ್ಲಿ 5ನೇ ಮನೆನೂ ಕಾಂಬಿನೇಷನ್ ಇಲ್ಲ. ಬಟ್ ಆದ್ರೆ ನಾರ್ಮಲ್ ಕೆಲಸ ಅಂತೂ ಇರುತ್ತೆ. ಕಮ್ಯುನಿಕೇಶನ್ ಜಾಬ್ ಇವ್ರಿಗೆ ಬಹಳ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಅಂದ್ರೆ ಮಾತಿನ ಕೆಲಸ, ಚೆನ್ನಾಗಿ ಮಾತಾಡೋದು, ಚೆನ್ನಾಗಿ ವಿಚಾರ ಹೇಳೋದು. ಇವ್ರಿಗೆ ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ಭುಕ್ತಿಯಲ್ಲಿ ಮಂಗಳ ನಡೀತಾ ಇದೆ. ಮಂಗಳ ಆದ್ಮೇಲೆ ರಾಹು ಬಂದಾಗ ಇವರಿಗೆ ಪಾರ್ಟ್ ಟೈಮ್ ಜಾಬ್ ಸಿಗ್ತಕ್ಕಂಥದ್ದು ರಾಹುನಲ್ಲಿ ಸ್ವಲ್ಪ ವಿಶೇಷವಾಗಿ ತೋರಿಸ್ತಾ ಇದೆ. ಬರ್ತಕ್ಕಂಥ 2025 ಜನವರಿ ಆದ್ಮೇಲೆ ರಾಹು ಬರ್ತಕ್ಕಂಥ ಒಂದು ಕಾಲವನ್ನ ನಾವು ನೋಡ್ತೀವಿ. ರಾಹು ಕಾಲ ಅದಾದ ನಂತರ ಮಂಗಳ ಆದ್ಮೇಲೆ ಇದು ಜನವರಿ ಆದ ನಂತರ ಬರುತ್ತೆ. 2025 ಜನವರಿ ಆದ ನಂತರ ರಾಹುವಿನ ಒಂದು ಕಾಂಬಿನೇಷನ್ ಬಂದಾಗ ಅವರಿಗೆ ಮಲ್ಟಿ ಡೈಮೆನ್ಷನಲ್ ವರ್ಕ್ ಅಂತ ಹೇಳ್ತೀವಿ, ಮಲ್ಟಿ ಟಾಸ್ಕಿಂಗ್ ವರ್ಕ್ ಅಂತ ಬರುತ್ತೆ. ಅಲ್ಲಿ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು. ಇದೆಲ್ಲ ಒಂದು ಕಾಲದ ಮೇಲೆ ಬರ್ತಕ್ಕಂಥ ಒಂದು ವಿಚಾರ. ಸೊ ಇವರಿಗೆ ಅದೃಷ್ಟ ಸ್ವಲ್ಪ ಚೆನ್ನಾಗಿರ್ಬೇಕು, ಜಾಬ್ ಅಲ್ಲಿ ಸ್ವಲ್ಪ ಎಕ್ಸಲೆಂಟ್ ಆಗ್ಬೇಕು ಅಂತಂದ್ರೆ ಆ ಕೆಲವು ಗ್ರಹಗಳನ್ನ ಅವರು ಆಕ್ಟಿವೇಟ್ ಮಾಡ್ಕೋಬೇಕು. ಆ ಗ್ರಹ ಬಂದ್ಬಿಟ್ಟು ಇಲ್ಲಿ ಗುರು ಗ್ರಹ ಆಗಿದೆ. ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕ್ಬೇಕು. ದಾನವನ್ನ ಮಾಡಬೇಕು ಅಂತಂದ್ರೆ ಇವ್ರಿಗೆ ಸ್ವಲ್ಪ ಸಮಸ್ಯೆ ಆಗದೆ ಇರತಕ್ಕಂತ ಒಂದು ದಾನವನ್ನ ಮಾಡಬೇಕು ಅಂತಂದ್ರೆ ಇವ್ರಿಗೆ ಅಕ್ಕಿಯನ್ನ ದಾನ ಮಾಡಿದ್ರೆ ಸ್ವಲ್ಪ ನೆಮ್ಮದಿಯಾಗಿರ್ತಾರೆ. ಇಷ್ಟು ಇವ್ರ ವಿಚಾರ. ಓಕೆ, ಸೊ ಕಾರ್ಯಕ್ರಮಕ್ಕೆ ವಾಟ್ಸ್ಆಪ್ ಮಾಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಅವರೇ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಗುರುಜಿ ಅಪಾಯಿಂಟ್ಮೆಂಟ್ ನಂಬರ್ ಹೀಗಿದೆ, ನೋಟ್ ಡೌನ್ ಮಾಡ್ಕೊಳ್ಳಿ. 9916464311 ಮತ್ತೊಂದು ನಂಬರ್ 9611227356 ಅಂತ ತಿಳಿಸ್ತಾ ಇದ್ದೀನಿ. ಇನ್ನ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಲಾಟ್ಸ್ ಆಫ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಸಮಯದ ಅಭಾವ ಇರೋದ್ರಿಂದ ಇವತ್ತೇನ್ ಮಾತಾಡ್ತಾ ಇದ್ವಿ ಟಾಪಿಕ್ ಸೇಮ್ ನಾಳೆ ಕೂಡ ಕಂಟಿನ್ಯೂ ಮಾಡೋಣ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು. ಸೊ ಎಲ್ಲ ಲಿಸನರ್ಸ್ಗೆ ಒಂದು ರಿಕ್ವೆಸ್ಟ್, ನಾವು ಯಾವಾಗ್ಲೂ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೀವಿ, ಯಾರಾದ್ರೂ ಒಬ್ರ ಬಗ್ಗೆ ಪ್ರಶ್ನೆನ ನೀವು ಕೇಳಬಹುದು. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ, ನಿಮ್ಮ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ನೀವು ಕನ್ಸಲ್ಟೇಷನ್ ತಗೋಬೇಕಾಗತ್ತೆ. ಅದಕ್ಕೆ ಅಪಾಯಿಂಟ್ಮೆಂಟ್ ನಂಬರ್ ನಾನು ಮೆನ್ಷನ್ ಮಾಡ್ತಿರ್ತೀನಿ ಕಾರ್ಯಕ್ರಮದಲ್ಲಿ. ಸೊ ಅಪಾಯಿಂಟ್ಮೆಂಟ್ ನಂಬರ್ ಹೀಗಿದೆ 9916464311 ಮತ್ತೊಂದು ನಂಬರ್ 9611227356 ಅಂತ ತಿಳಿಸ್ತೀನಿ. ಇನ್ನ ಮೋಸ್ಟ್ ಆಫ್ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಅಂದ್ರೆ ಪ್ಲಾನೆಟ್ ಗಳ ಬಗ್ಗೆ ಗುರುಜಿಯವರು ಮಾತಾಡ್ತಾ ಇದ್ರು. ಅದ್ರ ಮಧ್ಯ ಹಾಗೆ ಹೇಳಿದ್ರು, ಖಂಡಿತ ಲೈಫ್ ಅಲ್ಲಿ ನಾವ್ ಏನಾದ್ರೂ ಒಂದು ಪಡ್ಕೋಬೇಕು ಅಂತ ಅಂದ್ರೆ ಅದಕ್ಕೆ ಒಂಚೂರು ಶ್ರಮ ಇರಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಹಾರ್ಡ್ ವರ್ಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದಕ್ಕೆ ನಾವು ಎಷ್ಟು ಡೆಡಿಕೇಟ್ ಮಾಡ್ತೀವಿ ನಮ್ಮನ್ನ ನಾವು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದ್ರೆ, ಯಾವ್ದಾದ್ರು ಒಂದು ವಿಚಾರನ ಪಡ್ಕೋತೀವಿ ಅಂತ ಅಂದ್ರೆ ಅದಕ್ಕೆ ಒಂದು ಗೌರವ ಧನ ಅನ್ನೋದು ಇದ್ದೇ ಇರತ್ತೆ. ಆ ಧನ ಕೊಟ್ಟು ನಾವೇನಾದ್ರೂ ಸಂಪಾದನೆ ಕೊಟ್ಟು ನಾವ್ ಅದನ್ನೇನಾದ್ರೂ ಕೊಟ್ಮೇಲೆ ಸಂಪಾದನೆ ಅಂತ ಪಡ್ಕೊಂಡಾಗ ನಮಗೂ ಆ ಫುಲ್ಫಿಲ್ ಇರತ್ತೆ ಅಂಡ್ ಹ್ಯಾಪಿ ಮೂಮೆಂಟ್ ಇರತ್ತೆ. ಯಾಕೆ ಈ ವಿಚಾರ? ಎಸ್, ಐ ನೋ ವೆರಿ ವೆಲ್, ತುಂಬಾ ಜನ ಕನಸ್ತಿರತ್ತೆ ಈಗ ನಾರ್ಮಲ್ ಶೋ ಅಲ್ವಾ ನನ್ ಬಗ್ಗೆ, ನನ್ ಫ್ಯಾಮಿಲಿ ಬಗ್ಗೆ, ಎಲ್ರ ಬಗ್ಗೆನೂ ಹೇಳ್ಬಿಡ್ಲಿ ಅಂತ. ಬಟ್ ಅದಕ್ಕೆ ಒಂದು ಚೌಕಟ್ಟು ಅನ್ನೋದು ಇಟ್ಕೊಂಡಿರ್ತಾರೆ. ಹೀಗೆ ಬರ್ಬೇಕನ್ನೋದಿರತ್ತೆ. ಕಾರ್ಯಕ್ರಮದಲ್ಲ ಆಗಿರ್ಬೋದು, ಇಲ್ಲ ಗುರುಜಿ ಅಪಾಯಿಂಟ್ಮೆಂಟ್ ತಗೊಂಡು ಕನ್ಸಲ್ಟೇಷನ್ ಅಲ್ಲಿ ನೀಟಾಗಿ ಕೇಳ್ಕೊಳ್ಳಿ ಅನ್ನುವಂತಹ ವಿಚಾರ ಇರತ್ತಲ್ಲ. ಸೊ ಹಾಗಾಗಿ ಅಂತ ತಿಳಿಸ್ತಾ ಇದ್ದೀನಿ. ಹಂಗಂತ ಕೇಳಿದ್ ತಪ್ಪ? ಖಂಡಿತ ತಪ್ಪಲ್ಲ. ತಪ್ಪು ಮಾಡೋದು ಸಹಜ, ಬಟ್ ಅದನ್ನ ತಿದ್ಕೊಳ್ಳೋಣ. ಒಬ್ರು ಮಾಡಿರೋ ತಪ್ಪು ಮತ್ತೊಬ್ರು ಮಾಡೋದು ಬೇಡ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಪರ್ ಆಗಿರುವಂತಹ ವಿಚಾರನ ಡಾಕ್ಟರ್ ದಿನೇಶ್ ಗುರುಜಿ ಅವರು ತಿಳಿಸಿದ್ದಾರೆ. ಇವ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು, ಇಲ್ಲ ಗುರುಜಿ ಅಪಾಯಿಂಟ್ಮೆಂಟ್ ಬೇಕು ಅಂದ್ರೆ www.nakshatranadi.com ನ ಕೇಳಿ ಅಂತ ತಿಳಿಸ್ತೀನಿ. ನೀನ್ ಎಲ್ಲೇ ಕೂತಿದ್ರು ಮೈಂಡ್ ರಿಲ್ಯಾಕ್ಸ್ ಆಗ್ಬೇಕು ಅಂತ ಇದ್ರೆ ನಮ್ ರೇಡಿಯೋ ಕೇಳಿ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, RJ ಸ್ಮಿತಾ ಗೌಡ. ಸ್ಟೇ ಟ್ಯೂನ್ ಟು ನಮ್ ರೇಡಿಯೋ.